Press the bell icon on the YouTube app and never miss another update. ಮಾಡಲಾ? ಹಲೋ, ನಿನ್ನೆ ನೀವು ಮ್ಯಾಥ್ಸ್ ಒಂದು ಎಕ್ಸಾಮ್ ಬರ್ದಿದ್ದೀರಾ, ಪ್ರಿಪ್ರೇಟರಿ 1 ಅಥವಾ ಅಸೈನ್ಮೆಂಟ್ 1 ಅಂತ ತಿಳ್ಕೊಂಡ್ರೆ ಅದ್ರದ್ದು ಆನ್ಸರ್ ಹೇಳ್ತಾ ಇದ್ದೀನಿ. ಅಂದರೆ ಹೆಂಗೆ ಬರ್ದಿದ್ದೀರಿ ಅಂತ ಮನೆಯಲ್ಲಿ ನೀವು ಚೆಕ್ ಮಾಡ್ಕೊಳ್ರಿ. ನಾವು ವ್ಯಾಲ್ಯೂಯೇಷನ್ ಮಾಡ್ತೀವಿ. ಮೇಯ್ನ್ ಏನಪ್ಪ ಅಂತಂದರೆ ನಿಮ್ದು ಯಾವ ಪಾರ್ಟಲ್ಲಿ ತಪ್ಪಾಗಿದೆ ಅಲ್ಲ, ಅದು ನೆಕ್ಸ್ಟ್ ಎಕ್ಸಾಮ್ಗೆ ನಿಮ್ಗೆ ಏನಾಗಬೇಕದು ಆ ತಪ್ಪು ಮತ್ತೆ ಆಗಬಾರ್ದು. ಎಲ್ಲಿ ಏನು ತಪ್ಪು ಮಾಡಿದ್ದೀನಿ ಅನ್ನೋದನ್ನು ನೀವು ಫಸ್ಟ್ ನೋಡಬೇಕಂದ್ರೆ ನೀವು ಕ್ಲಾಸ್ ಪೂರ ಇದನ್ನು ಕೇಳಿ ನಿಮ್ದು ಎಷ್ಟು ತಪ್ಪಾಗಿದೆ ಅನ್ನೋದನ್ನು ನೀವು ಐಡೆಂಟಿಫಿಕೇಶನ್ ಮಾಡ್ಕೋಬೇಕು. ಇದು ಫುಲ್ ಸಿಲೆಬಸ್ಸಿಗೆ ಇರ್ತಕ್ಕಂಥ ಪೇಪರು. ನೆಕ್ಸ್ಟು ಶುಕ್ರವಾರ ಇರೋ ಪೇಪರು ಫುಲ್ ಸಿಲೆಬಸ್ಸಿಗೆ ಇರುತ್ತೆ. ಮ್ಯಾಥ್ಸ್ 3 ಪೇಪರನ್ನು ಪೂರಾ ಸಿಲೆಬಸ್ಸಿಗೆ ತೆಗೆದಿರ್ತೀವಿ ನಾವು. ಆದ್ದರಿಂದ ಇದು ಪ್ಯಾಟ್ರನ್ ಪ್ರಕಾರನೇ ತೆಗೆದಿರೋದು ಕ್ವಶನ್ ಪೇಪರು. ಇಲ್ಲಿ ತನಕ ನೀವು ಸ್ಪ್ಲಿಟ್ ಎಕ್ಸಾಮ್ ಬರ್ದಿದ್ರಿ, ಅವಾಗ ನೀವು ಬರೀ 2 ರಿಂದ 3 ಪಾಠಕ್ಕೆ ಮಾತ್ರ ನೀವು ಅಟೆಂಡ್ ಮಾಡ್ತಾ ಇದ್ರಿ. ಆದರೆ ಇವಾಗ ಹಂಗಲ್ಲ, ಪೂರ ಸಿಲೆಬಸ್ಸನ್ನು ವರ್ಕ್ ಮಾಡಿ ನೀವು ಆಲ್ಟರ್ನೇಟ್ ಡೇಸ್ ಏನು ಮಾಡ್ತಾ ಇದ್ದೀರಾ, ಎಕ್ಸಾಮನ್ನು ಬರೀತಾ ಇದ್ದೀರಾ. ಈಗ ಪ್ಯಾಟ್ರನ್ ಅಂತ ಬಂದರೆ ಫಸ್ಟ್ ಮೇನಲ್ಲಿ ಎಷ್ಟು ಕ್ವಶನ್ ಇರುತ್ತೆ ಅಂದರೆ ಗೊತ್ತಿದೆ ನಿಮಗೆ, ಆಲ್ರೆಡಿ ಕ್ಲಾಸಲ್ಲಿ ಹೇಳಿದ್ದೀವಿ. ಫಸ್ಟ್ ಮೇನಲ್ಲಿ ಚೂಸ್ ದ ರೈಟ್ ಆನ್ಸರ್ ಇರುತ್ತೆ. ಚೂಸ್ ದ ರೈಟ್ ಆನ್ಸರಲ್ಲಿ ಎಷ್ಟು ಕ್ವಶನ್ ಇರುತ್ತೆ? 8 ಕ್ವಶನ್ ಇರುತ್ತೆ. ನಾನು 2 ಮೀಡಿಯಂ ಮಕ್ಕಳಿಗೂ ಒಂದೇ ಸಲಿನೇ ಆನ್ಸರ್ ಹೇಳ್ಕೊಂಡು ಹೋಗೋದ್ರಿಂದ ನೀವು ಕನ್ನಡ ಮೀಡಿಯಂನವರು ಇದನ್ನೇ ಫಾಲೋ ಮಾಡಬೇಕು, ಮತ್ತೆ ಸಪ್ರೇಟಾಗಿ ಹೇಳಕ್ಕೆ ಹೋಗಲ್ಲ. ಫಸ್ಟ್ ಕ್ವಶನ್ನು, ದ nth ಟರ್ಮ್ ಆಫ್ ದ AP AN = 4n + 5. ಏನಿದೆ ಕ್ವಶನ್ನು? AN = 4n + 5. ಒಂದು ಸಮಾಂತರ ಶ್ರೇಣಿಯಲ್ಲಿ AN ಬೆಲೆಯು 4n + 5 ಆದಾಗ ನಾನು ಎಷ್ಟನೇ ಪದವನ್ನು ಕಂಡುಹಿಡಬೇಕು? ಥರ್ಡ್ ಟರ್ಮನ್ನು ಕಂಡುಹಿಡಬೇಕು. ಎಷ್ಟನೇ ಟರ್ಮ್ ಕಂಡುಹಿಡಬೇಕು? ಥರ್ಡ್ ಟರ್ಮ್ ಕಂಡುಹಿಡಬೇಕಾದ್ರೆ ನೀವು ಬಾಯಲ್ಲಿ ಆನ್ಸರ್ ಯಾವತ್ತೂ ಹಾಕಕ್ಕೆ ಹೋಗಬೇಡ್ರಿ. ಆನ್ಸರ್ ಪೇಪರಲ್ಲಿ ಇಲ್ಲಿ ಮಾರ್ಜಿನ್ ಮಾಡಿಕೊಂಡು ಆ ಮಾರ್ಜಿನಲ್ಲಿ ಏನು ಮಾಡ್ಬೇಕು, ನೀವು ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡ್ರಿ. ಥರ್ಡ್ ಟರ್ಮ್ ಅಂದರೆ n = ಏನಾಗುತ್ತೆ? 3 ಆಗುತ್ತೆ. ಆದ್ರಿಂದ ಇಲ್ಲಿ 3 ಹಾಕಿದ್ರೆ ನನಗೆ ಆನ್ಸರ್ ಎಷ್ಟು ಬರುತ್ತೆ? 12 + 5 = ಎಷ್ಟಾಗುತ್ತೆ? 18 ಆಗುತ್ತೆ. 12 + 5 ಎಷ್ಟಾಗುತ್ತೆ? 17 ಆಗುತ್ತೆ. ಆದ್ರಿಂದ ನೀವು 17ಗೆ ಆನ್ಸರ್ ಬರೀಬೇಕು. ನೆಕ್ಸ್ಟ್, ಎ ಸ್ಟ್ರೈಟ್ ಲೈನ್ ಇಂಟರ್ಸೆಕ್ಟಿಂಗ್ ಎ ಸರ್ಕಲ್ ಅಟ್ 2 ಪಾಯಿಂಟ್ಸ್ ಈಸ್ ಕಾಲ್ಡ್. 2 ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆದ್ರೆ ಅದಕ್ಕೆ ನಾವು ಸೀಕೆಂಟ್ ಅಂತ ಕರಿತೀವಿ. ಇದಕ್ಕೆ ಏನು ವರ್ಕಿಂಗ್ ಮಾಡೋದು ಬೇಡ. ಸರ್ಕಲ್ ಚಾಪ್ಟರ್ ಅಲ್ಲಿ ಯಾವತ್ತಿಗೂ ಡೈರೆಕ್ಟ್ ಆಗಿ ಒಂದು ಕ್ವಶನ್ ಕೊಟ್ಟಿರ್ತಾರೆ, ಅದು ಡೆಫಿನೇಷನ್ ಆಗಿರ್ಬೋದು ಅಥವಾ ಬೇರೆ ಏನಾದ್ರೂ ಆಗಿರ್ಬೋದು. ನೀವೇನ್ ಮಾಡ್ಬೇಕದು ಏನು ಅಂತ ನೋಡಿ ಬರೀಬೇಕು. AP ಒಳಗೆ ಮಾತ್ರ ನೀವು ಲೆಕ್ಕ ಮಾಡ್ಕೋಬೇಕಾಗಿರುತ್ತೆ. ಸರ್ಕಲ್ ಚಾಪ್ಟರ್ ಅಲ್ಲಿ ಒಂದು ಕ್ವಶನ್ ಬರೋದು 1 ಮಾರ್ಕ್ಸಿಗೆ. ಡೈರೆಕ್ಟ್ ಆಗಿ ಡೆಫಿನೇಷನ್ ಕೊಟ್ಟಿರ್ತಾರೆ. ಎ ಸ್ಟ್ರೈಟ್ ಲೈನ್ ಇಂಟರ್ಸೆಕ್ಟಿಂಗ್ ಎ ಸರ್ಕಲ್, ಒಂದು ಸರ್ಕಲ್ಗೆ ಒಂದು ಸ್ಟ್ರೈಟ್ ಲೈನ್ ಹಾಕಿದಾಗ 2 ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಸೀಕೆಂಟ್ ಅಂತ ಕರಿತೀವಿ. ಕನ್ನಡದಲ್ಲಿ ಛೇದಕ ಅಂತ ಕರಿತೀವಿ. ಆದ್ರಿಂದ A ಆಪ್ಷನ್ಗೆ ಹಾಕಬೇಕು. ಮೂರನೇದು, cos A = √3/2. ಇದು ಡೈರೆಕ್ಟ್ ಆಗಿದೆ ಕ್ವಶನ್. √3/2, cos A = √3/2 ಆದರೆ ಆಂಗಲ್ A = ಎಷ್ಟು ಬರೀಬೇಕು? 30 ಡಿಗ್ರಿ ಬರೀಬೇಕು. ನೆಕ್ಸ್ಟ್, ಫೋರ್ತ್ ಕ್ವಶನ್, ಒಂದು ಟ್ರಯಾಂಗಲ್ ಅಲ್ಲಿ DE = BC. DE ಅನ್ನೋದು BCಗೆ ಏನಾಗಿದೆ? ಪ್ಯಾರಲಲ್ ಆಗಿದೆ. ಇದು ಎಷ್ಟು ಕೊಟ್ಟಿದ್ದಾರೆ? 1.5 ಕೊಟ್ಟಿದ್ದಾರೆ. ಇದು 3 ಕೊಟ್ಟಿದ್ದಾರೆ. ಇದು ಎಷ್ಟು ಕೊಟ್ಟಿದ್ದಾರೆ? 1 ಕೊಟ್ಟಿದ್ದಾರೆ. ನಮಗೆ ಯಾವ ವ್ಯಾಲ್ಯೂ ಬೇಕಾಗಿತ್ತು? EC ವ್ಯಾಲ್ಯೂ ಬೇಕಾಗಿತ್ತು. ಅವಾಗ ಏನ್ ಮಾಡಬೇಕು? ನಾವು ಥೇರಮ್ ಪ್ರಕಾರ ಹಾಕೊಂಡಾಗ ABC, ಇದು ಯಾವುದು? E ಮತ್ತೆ ಇದು C, ಇದು A, ಇದು B ಮತ್ತೆ ಇದು C. ನಾವು ಥೇರಮ್ ಪ್ರಕಾರ, ಥೇಲ್ಸ್ ಥೇರಮ್ ಪ್ರಕಾರ ರೇಷಿಯೋ ಹಾಕಿದ್ರೆ ಏನಾಗುತ್ತೆ? AE / EB = AC / EC ಆಗುತ್ತೆ. ಅವಾಗ ಆನ್ಸರ್ ಎಷ್ಟು ಬರುತ್ತೆ? 3 / 1.5 = 1 / ಕ್ವಶನ್ ಮಾರ್ಕ್ ಹಾಕಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ ಎಷ್ಟು ಬರಬೇಕು? 2 ಬರಬೇಕು. ಆದ್ರಿಂದ ಫೋರ್ತ್ ಕ್ವಶನ್ಗೆ ಆನ್ಸರ್ ಎಷ್ಟು ಬರೀತೀರಾ? 2 ಬರೀತೀರಾ. ನೆಕ್ಸ್ಟ್, ಫಿಫ್ತ್ ಕ್ವಶನ್, ಇನ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ x + 2y = 3 and 2x + 4y = k are coincide, then the value of k is ಎಷ್ಟು ಬರೀಬೇಕು? 3 ಯೂನಿಟ್ಸ್ ಬರೀಬೇಕು. ಅದನ್ನ ಈಕ್ವೇಶನ್ ಅನ್ನ ನೀವು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಸಿಂಪ್ಲಿಫಿಕೇಶನ್ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ x ಮತ್ತೆ y ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಬರುತ್ತೆ? 3 ಆನ್ಸರ್ ಬರುತ್ತೆ.
ನೆಕ್ಸ್ಟ್ ದ ಡಿಸ್ಟೆನ್ಸ್ ಆಫ್ ದ ಕೋಆರ್ಡಿನೇಟ್ ಆಫ್ ಪಿ 4,3 ಆನ್ ದ ಎಕ್ಸ್ ಆಕ್ಸಿಸ್ ಅಂತಂದ್ರೆ ಎಕ್ಸ್ ಆಕ್ಸಿಸ್ ಅಂದ್ರೆ ಏನ್ ಬರಿಬೇಕು, √(x² + y² ಬರೆದ್ರೆ 4 ಎಷ್ಟು 16 + 9 ಇದು √25 ಆದ್ರೆ ಆನ್ಸರ್ ಎಷ್ಟು ಬರುತ್ತೆ 5 ಬರುತ್ತೆ. ಆದ್ರಿಂದ ಎಷ್ಟಕ್ಕೆ ಹಾಕ್ಬೇಕು ನೀವು 5ಗೆ ಹಾಕ್ಬೇಕು. ನೆಕ್ಸ್ಟ್ 7th ಕ್ವಶನ್ ದ ಪೈಥಾಗರಸ್ ಟ್ರಿಪ್ಲೆಟ್ ಅಂತ ಕೇಳಿದ್ದಾರೆ. ಪೈಥಾಗರಸ್ ಟ್ರಿಪ್ಲೆಟ್ ಅಂದ್ರೆ ಏನ್ ಮಾಡ್ಬೇಕು ನಾನು, ಪೈಥಾಗರಸ್ ಥಿಯರಮ್ ಅಲ್ಲಿ 90 ಡಿಗ್ರಿ ಆಪೋಸಿಟ್ಗೆ ಏನಂತ ಕರಿತೀವಿ, ಹೈಪಾರ್ಟಿನಸ್ ಅಂತ ಕರಿತೀವಿ. ಹೈಪಾರ್ಟಿನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಅದರ್ 2 ಸೈಡ್ಸ್ ಅಂತ ಇದೆ. ಆದ್ರಿಂದ ನೀವು ಇದನ್ನ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ಪ್ರತಿಯೊಂದನ್ನು ಮಾಡಿ ನೋಡ್ಬೇಕು, ಎಲ್ಲ ಆಪ್ಷನ್ ಮಾಡಿ ನೋಡಿದಾಗ ಯಾವುದಕ್ಕೆ ಸೆಟ್ ಆಗುತ್ತೆ ಅದಕ್ಕೆ ಬರೀಬೇಕು. ಮೊದಲನೇದು ಎಷ್ಟಿದೆ 3, 6, 5 ಇದೆ. 5 5 ಎಷ್ಟು 25, 6 6 ಎಷ್ಟು 36, 3 3 ಎಷ್ಟು 9. 25 + 9 ಇಸ್ ಈಕ್ವಲ್ ಟು ಎಷ್ಟು 25ಗೆ 9 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ 34 ಬರುತ್ತೆ. ಆದ್ರಿಂದ ಇದು ಬರಲ್ಲ. ನೆಕ್ಸ್ಟ್ ಯಾವ್ದು ತಗೋಬೇಕು, 5 12 ಮತ್ತೆ 13 ತಗೋಬೇಕು. 5 12 ಮತ್ತೆ 13 ತಗೊಂಡಾಗ 5 5 ಎಷ್ಟು 25, 12 12 ಎಷ್ಟು 144, ಇದು ಎಷ್ಟು 169. ಆದ್ರಿಂದ 169 ಇಸ್ ಈಕ್ವಲ್ ಟು 144 + 25 ಅಂದ್ರೆ 169 ಇಸ್ ಈಕ್ವಲ್ ಟು ಎಷ್ಟು 169. ಆದ್ರಿಂದ LHS RHS ಟ್ಯಾಲಿ ಆಗೋದ್ರಿಂದ ನೀವು ಯಾವುದಕ್ಕೆ ಹಾಕಬೇಕು 5 12 ಮತ್ತೆ 13ಗೆ ಹಾಕಬೇಕು. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಇಫ್ ದ ಏರಿಯಾ ಆಫ್ ದ ಸರ್ಕ್ಯುಲರ್ ಬೇಸ್ ಆಫ್ ಎ ಸಿಲಿಂಡರ್, ಸಿಲಿಂಡರಿನ ಸರ್ಕ್ಯುಲರ್ ಬೇಸ್, ಸಿಲಿಂಡರಿನ ಸರ್ಕಲ್ ಕೆಳಗಡೆಗೆ ಯಾವ ಶೇಪ್ ಅಲ್ಲಿ ಇರುತ್ತೆ, ಅದು ಸರ್ಕಲ್ ಶೇಪ್ ಅಲ್ಲಿ ಇರುತ್ತೆ. ಒಂದು ಸಿಲಿಂಡರಿನ ಪಾದ ಯಾವ ಶೇಪ್ ಅಲ್ಲಿ ಇರುತ್ತೆ, ಕೆಳಗಡೆಗೆ ವೃತ್ತದ ಶೇಪ್ ಅಲ್ಲಿ ಇರುತ್ತೆ. ಅದ್ರದ್ದು ಏರಿಯಾ ಎಷ್ಟು ಕೊಟ್ಟಿದ್ದಾರೆ 22 ಕೊಟ್ಟಿದ್ದಾರೆ. ಏರಿಯಾ ಆಫ್ ದ ಸರ್ಕಲ್ ಏನು πr², πr² ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 22 ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೈಟ್ ಎಷ್ಟು ಕೊಟ್ಟಿದ್ದಾರೆ, ಎತ್ತರ ಎಷ್ಟು ಕೊಟ್ಟಿದ್ದಾರೆ, h ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ 10 ಕೊಟ್ಟಿದ್ದಾರೆ. 10 ಕೊಟ್ಟಾಗ ನಮ್ಗೆ ಏನ್ ಕೇಳಿದ್ದಾರೆ ಅವರು, ವಾಲ್ಯೂಮ್ ಆಫ್ ದ ಸಿಲಿಂಡರ್ ಕೇಳಿದ್ದಾರೆ. ಸಿಲಿಂಡರಿನ ಘನಫಲ ಅಂತ ಕರಿತೀವಿ. ವಾಲ್ಯೂಮ್ ಆಫ್ ದ ಸಿಲಿಂಡರ್ ಇಸ್ ಈಕ್ವಲ್ ಟು πr²h. ಫಾರ್ಮುಲಾ ಏನು πr²h. πr² ಅಂದ್ರೆ ಎಷ್ಟು ಬಂದಿದೆ ಇಲ್ಲಿ ನನಗೆ 22 ಬಂದಿದೆ. h ಅಂದ್ರೆ ಎಷ್ಟು 10, ಅವಾಗ ಎಷ್ಟಾಗುತ್ತೆ 220 ಆಗುತ್ತೆ. ಇಲ್ಲಿ ಏನ್ ಕೇಳಿದ್ದಾರೆ ಅವರು, ವಾಲ್ಯೂಮ್ ಕೇಳಿರೋದ್ರಿಂದ ನೀವು ಯಾವ್ದ್ರಲ್ಲಿ ಬರಿಬೇಕು, ಯೂನಿಟ್ ಕ್ಯೂಬ್ ಅಲ್ಲಿ ಬರಿಬೇಕು. ಕನ್ಫ್ಯೂಸ್ ಆಗಕ್ಕೆ ಸ್ಕ್ವೇರ್ ಮತ್ತೆ ಕ್ಯೂಬ್ ಕೇಳಿರ್ತಾರೆ. ವಾಲ್ಯೂಮ್ ಕೇಳಿದ್ರೆ ಕ್ಯೂಬ್ ಅಲ್ಲಿ ಬರೀರಿ, ಏರಿಯಾ ಕೇಳಿದ್ರೆ ಸ್ಕ್ವೇರ್ ಅಲ್ಲಿ ಬರೀರಿ. ಆದ್ರಿಂದ ಇಲ್ಲಿ ಮೀಟರ್ ಇದ್ರೆ ಮೀಟರ್, ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್. ಎಷ್ಟು ಬರುತ್ತೆ 220 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಇಲ್ಲಿಗೆ ಫಸ್ಟ್ ಮೇನ್ ಅಲ್ಲಿ ಎಷ್ಟು ಕ್ವಶನ್ ಇತ್ತು, 8 ಕ್ವಶನ್ ಇತ್ತು. 8 ಕ್ವಶನ್ಗೆ ಏನ್ ಕೊಟ್ಟಿರ್ತಾರೆ, ಚಾಯ್ಸ್ ಕೊಟ್ಟಿರ್ತಾರೆ. ABCD ಒಳಗೆ ಯಾವುದು ಅಂತ ನೋಡಿ ಏನ್ ಮಾಡ್ಬೇಕು ನೀವು, ಆ ಚಾಯ್ಸ್ ಕ್ವಶನ್ಗೆ ಟಿಕ್ ಮಾರ್ಕ್ ಹಾಕ್ಬೇಕು. ನೆಕ್ಸ್ಟ್ ಆನ್ಸರ್ ಅನ್ನು ಬರಿಬೇಕು. ನೆಕ್ಸ್ಟ್ ಸೆಕೆಂಡ್ ಮೇನಿಗೆ ಬಂದ್ರೆ ಎಷ್ಟು ಕ್ವಶನ್ ಇರುತ್ತೆ, ಇಲ್ಲಿ 8 ಕ್ವಶನ್ ಇರುತ್ತೆ. ಇಲ್ಲಿ ಆಪ್ಷನ್ ಇರಲ್ಲ, ನೀವು ಆನ್ಸರ್ ಬರಿಬೇಕಾಗುತ್ತೆ. ಫಸ್ಟಿಗೆ ಸ್ಟೇಟ್ ಥೇಲ್ಸ್ ಥಿಯರಮ್ ಅಂತ ಕೇಳಿದ್ದಾರೆ. ಥೇಲ್ಸ್ ಥಿಯರಮ್ ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಅದು. ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ನಾನು ಕ್ಲಾಸ್ ಅಲ್ಲಿ. ಥೇಲ್ಸ್ ಥಿಯರಮ್ ಡೆಫಿನೇಷನ್ ನೋಡ್ಕೊಳ್ರಿ. ಇಫ್ ಎ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ದ ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್ ದ ಅದರ್ 2 sides ಇನ್ ಡಿಸ್ಟಿಂಕ್ಟ್ ಪಾಯಿಂಟ್ಸ್, ದ ಅದರ್ 2 sides ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಡೆಫಿನೇಷನ್ ಪೂರಾ ಬರೆದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಇದಕ್ಕೆ 1 ಮಾರ್ಕ್ಸ್ ಬರುತ್ತೆ. ಇಲ್ಲಿ ಲೆಕ್ಕ ಮಾಡೋ ಅಂಥದ್ದೇನು ಇರಲ್ಲ, ನೀವು ಡೆಫಿನೇಷನ್ ಅನ್ನ ಕಲಿಬೇಕು. ನೆಕ್ಸ್ಟ್ 10th ಕ್ವಶನ್ಗೆ ಬಂದ್ರೆ ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಕರಿತೀವಿ. ax² + bx + c ಇಸ್ ಈಕ್ವಲ್ ಟು 0. ಇದಕ್ಕೆ ಏನಂತ ಕರಿತೀವಿ ನಾವು, ಕ್ವಾಡ್ರಾಟಿಕ್ ಈಕ್ವೇಶನ್ ಇನ ಸ್ಟ್ಯಾಂಡರ್ಡ್ ಫಾರ್ಮ್ ವೇರ್ a is not equal to 0 ಅಂತ ಹೇಳ್ತೀವಿ. a is not equal to 0. ನೆಕ್ಸ್ಟ್ 11th ಕ್ವಶನ್, ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ವಾಲ್ಯೂಮ್ ಆಫ್ ದ ಫ್ರಸ್ಟ್ರಮ್ ಆಫ್ ದ ಕೋನ್. ಕೋನ್ ಅಂದ್ರೆ ಏನು, ಕೋನಿನ ವಾಲ್ಯೂಮ್ ಆಫ್ ದ ಫ್ರಸ್ಟ್ರಮ್ ಆಫ್ ದ ಕೋನ್. ಕೋನಿಂದ ಏನ್ ಕರಿಬೇಕು, ಫ್ರಸ್ಟ್ರಮ್ ಆಫ್ ದ ಕೋನಿಂದ ಏನ್ ಬರಿಬೇಕು ನಾನು, ವಾಲ್ಯೂಮ್ ಅಂದ್ರೆ ಘನಫಲ ಬರಿಬೇಕು. ಫಾರ್ಮುಲಾ ಏನಪ್ಪಾ ಅಂದ್ರೆ ಶಂಕುವಿನ ಭಿನ್ನಕದ ಘನಫಲ. ಕನ್ನಡ ಮೀಡಿಯಂ ಅಲ್ಲಿ
ವಾಲ್ಯೂಮ್ ಆಫ್ ದ ಫ್ರಸ್ಟ್ರಮ್ ಆಫ್ ದ ಕೋನ್ ಅಂದರೆ ಶಂಕುವಿನ ಭಿನ್ನಕದ ಘನಫಲ 1/3πh ಇಂಟು R1² ಪ್ಲಸ್ R2² ಪ್ಲಸ್ R1 ಇಂಟು R2. ಇದು ನಮಗೆ ವಾಲ್ಯೂಮ್ ಆಫ್ ದ ಫ್ರಸ್ಟ್ರಮ್ ಆಫ್ ದ ಕೋನಿನ ಫಾರ್ಮುಲಾ. ನೆಕ್ಸ್ಟು 12th ಕ್ವಶನ್ ನಲ್ಲಿ ದ ವ್ಯಾಲ್ಯೂ ಆಫ್ ಕಾಸ್ 48 ಮೈನಸ್ ಸೈನ್ 42 ಅಂದರೆ ಕಾಸ್ 48 ಹಂಗೆ ಇರುತ್ತೆ, ಕಾಸ್ 48 ಮೈನಸ್ ಸೈನ್ 90 ಮೈನಸ್ 42, 90 ಮೈನಸ್ 42 ಅಂದರೆ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ನನಗೆ? ಕ್ಯಾನ್ಸಲ್ ಆಗಿಬಿಟ್ಟು 0 ಬರುತ್ತೆ. ಆದ್ರಿಂದ ಉತ್ತರ ಎಷ್ಟು ಬರಿಬೇಕು ನೀವು? 0 ಬರಿಬೇಕು. ನೆಕ್ಸ್ಟ್ ಫೈಂಡ್ ದ ಮೀಡಿಯನ್ ಆಫ್ 5, 3, 14, 5, 3, 14, 16, 9, 20, 16, 19, 20. ನಿಮಗೆ ಮೀಡಿಯನ್ ಕಂಡುಹಿಡಿಬೇಕಾದ್ರೆ ಹೇಳಿದ್ದೆ ಏನಂದ್ರೆ ಇವನ್ ನಂಬರ್ ಇದ್ರೆ ಫಾರ್ಮುಲಾ ಏನು, ಆಡ್ ನಂಬರ್ ಇದ್ರೆ ಫಾರ್ಮುಲಾ ಏನು ಅಂತ. ಇಲ್ಲಿ ಏನ್ ನಂಬರ್ ಇದೆ? ಇಲ್ಲಿ ಇವನ್ ನಂಬರ್ ಇದೆ. ಇವನ್ ನಂಬರ್ ಇದ್ದಾಗ ಫಾರ್ಮುಲಾ ಏನು? n/2 ಇಂಟು n/2 ಕಾಮ ಹಾಕಿ n/2 ಪ್ಲಸ್ 1 ಅಂತ ಬರ್ಕೋಬೇಕು. ಟೋಟಲ್ 6 ಇರೋದ್ರಿಂದ 6/2 ಇಂಟು 6/2 ಪ್ಲಸ್ 1 ಅಂತ ಬರಿತೀವಿ. ಅವಾಗ ಏನಾಗುತ್ತೆ? ಇದು 6/2, ಇದು 3 ಇರುತ್ತೆ. ಇಲ್ಲಿ ಏನಾಗುತ್ತೆ? 3 + 1 4 ಆಗುತ್ತೆ. ಆದ್ರಿಂದ 14 + 16 ಡಿವೈಡೆಡ್ ಬೈ 2 ಮಧ್ಯದಲ್ಲಿ ಬರೋದು ಎರಡು ನಂಬರ್ ಯಾವುದು? ಇವೆರಡು ನಂಬರ್ ಯಾವುದು? ಇವನ್ ನಂಬರ್ ಆಗಿರೋದ್ರಿಂದ ಮಧ್ಯದಲ್ಲಿ ಬರೋದು 14 + 16 ಡಿವೈಡೆಡ್ ಬೈ 2 ಅಂದರೆ 30/2 ಅಂದರೆ ಎಷ್ಟು ಬರಿಬೇಕು ನೀವು? 15 ಬರಿಬೇಕು. ಆದ್ರಿಂದ ಇದ್ರ ಮೀಡಿಯನ್ ಎಷ್ಟಾಗುತ್ತೆ? 15 ಆಗುತ್ತೆ. ನೆಕ್ಸ್ಟ್ 14th ಕ್ವಶನ್, ಹೌ ಮೆನಿ ಸೊಲ್ಯೂಷನ್ಸ್ ಹ್ಯಾವ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್? ಇಲ್ಲಿ ಎರಡು ಸಮೀಕರಣ ಕೊಟ್ಟಿದ್ದಾರೆ. ಆ ಎರಡು ಸಮೀಕರಣಗಳಿಗೆ ಎಷ್ಟು ಪರಿಹಾರಗಳು ಅಂತ ಬರೀಬೇಕು. ಹೌ ಮೆನಿ ಸೊಲ್ಯೂಷನ್ ಹ್ಯಾವ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್. ಅದರಲ್ಲಿ ನೀವು a1/a2 ಯಾವ ಥರ ಬರ್ಕೊತೀರಾ? a1/a2 ಇಸ್ ಈಕ್ವಲ್ ಟು ಏನಾಗುತ್ತೆ? 2/4 ಅಂದರೆ ಎಷ್ಟಾಗುತ್ತೆ? 1/2 ಆಗುತ್ತೆ. ನೆಕ್ಸ್ಟ್ b1/b2 ಅಂದ್ರೂ ಎಷ್ಟಾಗುತ್ತೆ? 1/2ನೇ ಆಗುತ್ತೆ. ನೆಕ್ಸ್ಟ್ c1/c2 ಅಂದ್ರೂ ಎಷ್ಟಾಗುತ್ತೆ? 1/2ನೇ ಆಗುತ್ತೆ. ಕೋಎಫಿಷಿಯೆಂಟ್ ಅನ್ನ ಡಿವೈಡ್ ಮಾಡ್ಕೊಳ್ರಿ. a1/a2, b1/b2, c1/c2 ಅಂದ್ರೆ 2 ಮತ್ತೆ 4, 3 ಮತ್ತೆ 6, 9 ಮತ್ತೆ 18 ಎಲ್ಲದಕ್ಕೂ ಹಾಫೇ ಆನ್ಸರ್ ಬರೋದ್ರಿಂದ ಇದು ಕೋಇನ್ಸೈಡ್ ಆಗೋದ್ರಿಂದ ಇದಕ್ಕೆ ಏನಂತ ಬರಿಬೇಕು? ಇನ್ಫೈನೈಟ್ ಸೊಲ್ಯೂಷನ್ ಅಂತ ಬರಿಬೇಕು. ಇನ್ಫೈನೈಟ್ ಸೊಲ್ಯೂಷನ್ ಅಂತ ಆನ್ಸರ್ ಬರಿಬೇಕು. ನೆಕ್ಸ್ಟ್ 15th ಕ್ವಶನ್, ರೈಟ್ ದ ಕೋಆರ್ಡಿನೇಟ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ ಎ x1 y1 b x2 y2. ಮಿಡ್ ಪಾಯಿಂಟ್ ಫಾರ್ಮುಲಾ ಏನು? x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2. ಇದಕ್ಕೆ ಏನು ಹಾಕ್ಬೇಕು ನೀವು? ಬ್ರಾಕೆಟ್ ಹಾಕಿ ಎರಡರ ಮಧ್ಯೆ ಏನು ಹಾಕಬೇಕು? ಕಾಮ ಹಾಕಬೇಕು. ಎಕ್ಸಾಮಲ್ಲಿ ಬರೀಬೇಕಾದ್ರೆ LHS ಅಲ್ಲಿ ಏನು ಬರೀತೀರಾ? ದ ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತ ಬರೆದು x1 ಪ್ಲಸ್ x2 ಬೈ 2 y1 ಪ್ಲಸ್ y2 ಬೈ 2 ಅಂತ ಬರೀತೀರಾ. ನೆಕ್ಸ್ಟ್ 16th ಕ್ವಶನ್, 6x² ಪ್ಲಸ್ 7x ಪ್ಲಸ್ 10 ಇಸ್ ಈಕ್ವಲ್ ಟು 0. ಮಿಡ್ ಪಾಯಿಂಟ್ ಫಾರ್ಮುಲಾ ಅಂದರೆ ಕನ್ನಡ ಮೀಡಿಯಮಲ್ಲಿ ಮಧ್ಯ ಬಿಂದು ಸೂತ್ರ ಅಂತ ಕರೀತಾರೆ. ಆ ಸೂತ್ರವನ್ನ ಬರ್ದಿದ್ದೀನಿ, ಅದನ್ನ ಬರ್ಕೊಳ್ರಿ. ಇದು ಎರಡು ಮೀಡಿಯಮ್ಗೂ ಒಂದೇ ಆನ್ಸರ್ ಇರುತ್ತೆ. ನೆಕ್ಸ್ಟ್ 6x² ಪ್ಲಸ್ 7x ಪ್ಲಸ್ 10 ಇಸ್ ಈಕ್ವಲ್ ಟು 0. ಇದನ್ನೇನು ಮಾಡಿ ಕೇಳಿದ್ದಾರೆ? ನಮಗೆ ರೂಟ್ಸ್ ಆಫ್ ದ ಈಕ್ವೇಶನ್ ಕೇಳಿದ್ದಾರೆ. ನೀವು ಯಾವ ಮೆಥಡ್ ಅಲ್ಲಾದ್ರೂ ಮಾಡ್ಬೋದು, ಫ್ಯಾಕ್ಟರ್ ಮೆಥಡ್ ಅಲ್ಲಾದ್ರೂ ಮಾಡ್ಬೋದು, ಅಥವಾ ಫಾರ್ಮುಲಾ ಮೆಥಡ್ ಅಲ್ಲಾದ್ರೂ ಮಾಡ್ಬೋದು. 1 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ನನಗೆ ಆನ್ಸರ್ ಇಂಪಾರ್ಟೆಂಟು. ನೀವು ಯಾವ ಮೆಥಡ್ ಅಲ್ಲಿ ಮಾಡಿ ಬೇಕಾದ್ರೂ ಆನ್ಸರ್ ತರ್ಬೋದು. ಆದರೆ ನಿಮಗೆ ಫ್ಯಾಕ್ಟರೈಸೇಷನ್ ಮೆಥಡ್ ಈಸಿ ಆಗೋದ್ರಿಂದ ಫಸ್ಟ್ ಟರ್ಮು ಲಾಸ್ಟ್ ಟರ್ಮು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 6 ಇಂಟು 10 ಅಂದರೆ ಎಷ್ಟು? 60 ಆಗುತ್ತೆ. 60ನ ನಾವು ಹೆಂಗೆ ಬರ್ಕೋಬೇಕು? ನನಗೆ 7 ಬೇಕಾಗಿರೋದ್ರಿಂದ 60 ಎಷ್ಟರಲ್ಲಿ ಬರುತ್ತೆ? 12 5s 60. ಆದ್ರಿಂದ 6x² ಪ್ಲಸ್ 12x ಪ್ಲಸ್ 5x ಪ್ಲಸ್ 10 ಇಸ್ ಈಕ್ವಲ್ ಟು 0. ಇಲ್ಲೇನು ಕಾಮನ್ ತೆಗಿತೀರಾ? 6x ಕಾಮನ್ ತೆಗಿತೀರಾ. ಅವಾಗ ಏನು ಉಳಿಯುತ್ತೆ? x ಪ್ಲಸ್ 2. 6 2s 12 ಆಗೋದ್ರಿಂದ x ಪ್ಲಸ್ 2 ಪ್ಲಸ್ ಇಲ್ಲಿ ಏನು ಕಾಮನ್ ತೆಗಿಬೇಕು ನಾನು? 5 ಕಾಮನ್ ತೆಗೆದ್ರೆ
5 ಹೋದರೆ ಏನು ಉಳಿಯುತ್ತೆ? ಎಕ್ಸ್ ಉಳಿಯುತ್ತೆ. ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು ಎಷ್ಟು? 0. ನೆಕ್ಸ್ಟ್ ಎಕ್ಸ್ ಪ್ಲಸ್ 2 ಇಂಟು 6x ಪ್ಲಸ್ 5 ಇಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 2 ಈ ಕಡೆಗೆ ಹೋದರೆ ಏನಾಗುತ್ತೆ? -2 ಆಗುತ್ತೆ. 6x ಪ್ಲಸ್ 5 ಇಸ್ ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? -5/6. ಆದ್ರಿಂದ ರೂಟ್ಸ್ ಅಂದರೆ ಯಾವ್ದು ಬರಿಬೇಕು? -2 ಮತ್ತೆ -5/6 ಪೂರ ಲೆಕ್ಕ ಮಾಡಿ ಆನ್ಸರ್ ಬರಿಬೇಕು. 1 ಮಾರ್ಕ್ಸಿಂದ ಎಷ್ಟು ಕ್ವಶನ್ ಆಯಿತು? 8 ಕ್ವಶನ್ ಆಯಿತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಥರ್ಡ್ ಮೇನಲ್ಲಿ ಎಷ್ಟು ಕ್ವಶನ್ ಇರುತ್ತೆ? 8 ಕ್ವಶನ್ ಇರುತ್ತೆ. ನಿಮಗೆ ಗೊತ್ತಿದೆ ಥರ್ಡ್ ಮೇನಲ್ಲಿ 8 ಕ್ವಶನ್ ಇರಬೇಕಾದ್ರೆ ಒಂದು AP ಲೆಕ್ಕ ಬರಬೇಕು, ಒಂದು ಡಿಸ್ಟೆನ್ಸ್ ಫಾರ್ಮುಲಾ ಬರಬೇಕು, ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮುಲಾ ಮೆಥಡ್ ಬರಬೇಕು, ಒಂದು ಕನ್ಸ್ಟ್ರಕ್ಷನ್ ಬರಬೇಕು. ಅದೇ ಥರನೇ ಪೇಪರ್ ಇರೋದು. ಫಸ್ಟ್ ಕ್ವಶನ್ನು ದ 25th ಟರ್ಮ್ ಆಫ್ ದ AP ಏನು ಕೇಳಿದ್ದಾರೆ? AP ಏನಿದೆ? 2, 6, 10 ಮತ್ತು 14 ಇದೆ. ಎಷ್ಟನೇ ಟರ್ಮ್ ಕೇಳಿದ್ದಾರೆ ನನಗೆ? 25th ಟರ್ಮ್ ಅಂದರೆ n ಇಸ್ ಈಕ್ವಲ್ ಟು ಎಷ್ಟು ಬರ್ಕೊತೀರಾ? 25 ಬರ್ಕೊತೀರಾ. n ಇಸ್ ಈಕ್ವಲ್ ಟು 25. a ಇಸ್ ಈಕ್ವಲ್ ಟು ಫಸ್ಟ್ ಟರ್ಮ್ ಎಷ್ಟಿದೆ? 2. d ಇಸ್ ಈಕ್ವಲ್ ಟು ಡಿಫರೆನ್ಸ್ 6 ಅಲ್ಲಿ 2 ಹೋದರೆ ಎಷ್ಟು ಬರುತ್ತೆ? 4 ಬರುತ್ತೆ. ಫಾರ್ಮುಲಾ ಏನು? an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು d ದಟ್ ಈಸ್ ಈಕ್ವಲ್ ಟು 2 ಪ್ಲಸ್ n ಅಂದರೆ ಎಷ್ಟು? 25 ಮೈನಸ್ 1 ಇಂಟು ಡಿ ಅಂದರೆ ಎಷ್ಟು ಬರೀತೀರಾ? 4 ಬರೀತೀರಾ. 2 ಪ್ಲಸ್ 25 ಅಲ್ಲಿ 1 ಹೋದ್ರೆ ಎಷ್ಟು? 24 ಇಂಟು 4. 2 ಪ್ಲಸ್ ಎಷ್ಟಾಗುತ್ತೆ? 96 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಎಷ್ಟು? 98. ಆದ್ರಿಂದ ಎಕ್ಸಾಮಲ್ಲಿ ನೀವೇನು ಬರಿಬೇಕಿಲ್ಲಿ? A25 ಅಂತನಾರ ಬರೀರಿ, ಅಥವಾ 25th ಟರ್ಮ್ ಆಫ್ ದ AP ಇಸ್ ಈಕ್ವಲ್ ಟು ಎಷ್ಟಂತ ಬರಿಬೇಕು? 98 ಅಂತ ಬರಿಬೇಕು. ನೆಕ್ಸ್ಟ್ 18th ಕ್ವಶನ್, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್. -5, -7, -5, -7, -1, 3. ನಿಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದ್ರೆ ಮಾರ್ಕ್ಸ್ ಇರುತ್ತೆ. ಆದ್ರಿಂದ ಫಸ್ಟ್ ಏನು ಮಾಡ್ಕೋಬೇಕು ನೀವು? ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ಕೊಂಡು x2 ಅಂದರೆ ಎಷ್ಟು, x1 ಅಂದರೆ ಎಷ್ಟು, y2 ಅಂದರೆ ಎಷ್ಟು, y1 ಅಂದರೆ ಎಷ್ಟು ಅಂತ ಆನ್ಸರ್ ಬರ್ಕೊಳ್ರಿ. ಡಿಸ್ಟೆನ್ಸ್ ಫಾರ್ಮುಲಾ d ಇಸ್ ಈಕ್ವಲ್ ಟು √x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಯಾವಾಗಲೂ ಕರೆಕ್ಟಾಗಿ ಬರ್ಕೊಳ್ರಿ. ಮೊದಲನೇದು x1, ಎರಡನೇದು y1, ನೆಕ್ಸ್ಟ್ x2 ಮತ್ತು y2. ಆದ್ರಿಂದ ಒಂದ್ಸಲಿ ಬರ್ಕೊಂಡು ಕರೆಕ್ಟಾಗಿ ಮತ್ತೆ ಕ್ರಾಸ್ ಚೆಕ್ ಮಾಡ್ಕೊಳ್ರಿ. x1 ಬೆಲೆ ಕರೆಕ್ಟಾಗಿ ಬರ್ಕೊಂಡಿದ್ದೀನಾ, y1 ಬೆಲೆ ಕರೆಕ್ಟಾಗಿ ಬರ್ಕೊಂಡಿದ್ದೀನಾ ಅಂತ. ಒಂದು ಪ್ಲಸ್ಸು ಮೈನಸ್ಸು ವ್ಯತ್ಯಾಸ ಆದರೆ ಲೆಕ್ಕ ಪೂರ ಏನಾಗುತ್ತೆ? ತಪ್ಪಾಗುತ್ತೆ. ಆದ್ರಿಂದ x1 ಇಸ್ ಈಕ್ವಲ್ ಟು ಎಷ್ಟು? -5. y1 ಇಸ್ ಈಕ್ವಲ್ ಟು ಎಷ್ಟು? 7. x2 ಇಸ್ ಈಕ್ವಲ್ ಟು ಎಷ್ಟು? -1. y2 ಇಸ್ ಈಕ್ವಲ್ ಟು ಎಷ್ಟು? 3. ನೀವು ಫಾರ್ಮುಲಾದಲ್ಲಿ ಹಾಕಿದ್ರೆ ಏನಾಗುತ್ತೆ? x2 ಅಂದರೆ ಎಷ್ಟು ಬರೀತೀರಾ? -1. ಮೈನಸ್ ಆಫ್ x1 ಅಂದರೆ ಎಷ್ಟು? -5. ಮೈನಸ್ ಇದ್ದಾಗ 2 ಸಲ ಬ್ರಾಕೆಟ್ ಹಾಕ್ಕೊಳ್ರಿ, ಇಲ್ಲ ಅಂದ್ರೆ ಮೈನಸ್ ಮಲ್ಟಿಪ್ಲಿಕೇಶನ್ ಆಗಲ್ಲ. ಪ್ಲಸ್ y2 ಅಂದರೆ ಎಷ್ಟು? 3 ಮೈನಸ್ y1 ಅಂದರೆ ಎಷ್ಟು? 7. ಇದಕ್ಕೆ ಏನು ಹಾಕ್ಬೇಕು ನಾನು? ಹೋಲ್ ಸ್ಕ್ವೇರ್ ಹಾಕಬೇಕು. ಹೋಲ್ ಸ್ಕ್ವೇರ್ ಹಾಕಬೇಕಾದ್ರೆ ಪೂರ ಬ್ರಾಕೆಟ್ ಹಾಕ್ರಿ. -1 ಮೈನಸ್ ಇಂಟು ಮೈನಸ್ ಪ್ಲಸ್ 5 ಹೋಲ್ ಸ್ಕ್ವೇರ್ಗೆ ಹೋಲ್ ಸ್ಕ್ವೇರ್ ಪ್ಲಸ್ 7 ಅಲ್ಲಿ 3 ಹೋದ್ರೆ ಎಷ್ಟು? 4. ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ? ಮೈನಸ್ ಇದೆ. ಆದ್ರಿಂದ -4 ಹೋಲ್ ಸ್ಕ್ವೇರ್. ರೂಟಿಗೆ ರೂಟ್ ಹಾಕ್ತೀರಾ. ದಟ್ ಈಸ್ ಈಕ್ವಲ್ ಟು 5 ಅಲ್ಲಿ 1 ಹೋದ್ರೆ ಎಷ್ಟು? 4. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ ಅಂದಾಗ ಅಪೋಸಿಟ್ ಸೈನ್ ಇದೆ. 5 ಅಲ್ಲಿ 1 ಹೋದ್ರೆ ಎಷ್ಟು? 4. 4 ಹೋಲ್ ಸ್ಕ್ವೇರ್ ಪ್ಲಸ್ -4 ಹೋಲ್ ಸ್ಕ್ವೇರ್. ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? √16 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಷ್ಟು? 16. ದಟ್ ಈಸ್ ಈಕ್ವಲ್ ಟು ಎಷ್ಟು? √32. √32ನ ನೀವು 16 ಇಂಟು 2 ಅಂತ ಬರೆದ್ರೆ 16ನ ಸ್ಕ್ವೇರ್ ರೂಟ್ ಎಷ್ಟು? 4. ಆದ್ರಿಂದ 4√2. ಇದರಲ್ಲಿ ಯಾವಾಗಲೂ ಏನು ಬರೆಯೋಕ್ಕೆ ಹೇಳಿದ್ದೀನಿ ನಾನು? ಯೂನಿಟ್ಸ್ ಅನ್ನ ಮೆನ್ಷನ್ ಮಾಡಬೇಕು. ಅದಕ್ಕೆ ಮಾರ್ಕ್ಸ್ ಇರೋದ್ರಿಂದ ಎಷ್ಟು ಬರಿಬೇಕು? 4√2
2 ಯೂನಿಟ್ಸ್ ಅಂತ ಬರಿಬೇಕು. ನೆಕ್ಸ್ಟ್ 19th ಕ್ವಶನ್ ಸಾಲ್ವ್ ಅಂತ ಇದೆ. ಅದು ಹಿಂಗ್ ಮೂವ್ ಮಾಡು, ಧೂಳ್ ಬರುತ್ತೆ. x plus 3y equals 6. x plus 3y equals 6. Next 2x minus 3y equals 2x minus 3y equals 12. ಇಲ್ಲಿ ನೋಡ್ರಿ, ನಾವು ಏನ್ ಮಾಡ್ಬೇಕು, ಇದ್ರಲ್ಲಿ ಎನಿ ಮೆಥಡ್ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಇದು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಬ್ಲಮ್. ಏಕಕಾಲಿಕ ಸಮೀಕರಣ ಇದೆಯಲ್ಲ, ಆ ಅಭ್ಯಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲೆಕ್ಕ ಇದು. ಇದರಲ್ಲಿ ನನಗೆ ಎನಿ ಮೆಥಡ್ ಇಂದ ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂ ಬೇಕು. ಇದು 2 ಮಾರ್ಕ್ಸ್ಗೆ ಗ್ಯಾರಂಟಿ ಈ ತರ ಒಂದು ಸಾಲ್ವ್ ಅಂತ ಕ್ವಶನ್ ಕೊಡ್ತಾರೆ. ನೀವು ಯಾವ ಮೆಥಡ್ ಇಂದ ಬೇಕಾದ್ರೂ ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ಕಂಡುಹಿಡಿಬಹುದು. ಈಗ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದಾಗ ಡೈರೆಕ್ಟ್ ಆಗಿ +3y -3y ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟಾ? ಇಲ್ಲಿ ನಾನು ಸಬ್ಟ್ರಾಕ್ಷನ್ ಮಾಡೋದು ಬೇಡ, ಅಡಿಷನ್ ಮಾಡಿದ್ರೇನೆ ಏನಾಗುತ್ತೆ, ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಅವಾಗ 2x + 1x ಅಂದ್ರೆ ಎಷ್ಟು ಬರುತ್ತೆ, 3x ಬರುತ್ತೆ. 3x = 12 + 6 ಅಂದ್ರೆ ಎಷ್ಟು, 18. ಅವಾಗ x = 18/3 ಅಂದ್ರೆ x ಎಷ್ಟು, 6 ಬರುತ್ತೆ. ಯಾವ್ದಾದ್ರು ಈಕ್ವೇಶನ್ ಅಲ್ಲಿ ನೀವು ಎಕ್ಸ್ ವ್ಯಾಲ್ಯೂ ಹಾಕಿದ್ರೆ ನನಗೆ ಯಾವ ವ್ಯಾಲ್ಯೂ ಬರುತ್ತೆ, ವೈ ವ್ಯಾಲ್ಯೂ ಬರುತ್ತೆ. ಫಸ್ಟ್ ಈಕ್ವೇಶನ್ ತಗೊಳ್ರಿ, x + 3y = ಎಷ್ಟು, 6 ಇದೆ. x ಗೆ ಎಷ್ಟು ಹಾಕ್ತೀರಾ, 6 + 3y = 6. 3y = 6 - 6. ಅವಾಗ y ಏನಾಗುತ್ತೆ, 0/3 ಅಂದ್ರೆ y ವ್ಯಾಲ್ಯೂ ಎಷ್ಟು ಬರುತ್ತೆ, 0 ಬರುತ್ತೆ. x = 6, y = 0. ಎಕ್ಸಾಮ್ ಅಲ್ಲಿ ಬಂದ ಮೇಲೆ ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ರಿ. LHS RHS ಟ್ಯಾಲಿ ಆಗಿದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಅಂತ ನೀವು ಎಕ್ಸಾಮ್ ಅಲ್ಲಿ ಚೆಕ್ ಮಾಡ್ಕೋಬಹುದು. x ಗೆ 6 ಹಾಕಿದ್ರೆ y ಗೆ 0 ಹಾಕಿದ್ರೆ ಇದು ಕಂಪ್ಲೀಟ್ 0 ಆಗುತ್ತೆ. ಅವಾಗ 6 ಎಷ್ಟು ಬರುತ್ತೆ, 6 ಬರುತ್ತೆ. ಆದ್ರಿಂದ ನಂದು 6 ಮತ್ತೆ 0 ಅನ್ನೋ ಆನ್ಸರ್ ಏನಾಗಿದೆ, ಕರೆಕ್ಟ್ ಆಗಿದೆ. ನೆಕ್ಸ್ಟ್ 21st ಕ್ವಶನ್, ಅದು ಕನ್ಸ್ಟ್ರಕ್ಷನ್ ಇದೆ. ನಿಮ್ಗೆಲ್ಲ ಗೊತ್ತಿದೆ, ಹೇಳಿದ್ದೀನಿ. ಕನ್ಸ್ಟ್ರಕ್ಷನ್ ಅಲ್ಲಿ 2 ಮಾರ್ಕ್ಸಿಗೆ 1 ಕ್ವಶನ್ ಬರುತ್ತೆ, 3 ಮಾರ್ಕ್ಸಿಗೆ 1 ಬರುತ್ತೆ, ಮತ್ತೆ 4 ಮಾರ್ಕ್ಸಿಗೆ 1 ಬರುತ್ತೆ. ಅದು ಎಷ್ಟನೇದು, 21st ಅದು. ಆದ್ರೆ 20th ಇನ್ನು ಹೇಳಿಲ್ಲ. 20th ಅಲ್ಲಿ ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡಿ ಏನ್ ಮಾಡಬೇಕು, ನಾನು ರೂಟ್ಸ್ ಅನ್ನ ಕಂಡುಹಿಡಿಬೇಕು. ಅಂದ್ರೆ ವರ್ಗ ಸಮೀಕರಣದಲ್ಲಿ ಸೂತ್ರದ ಸಹಾಯದಿಂದ, ಕ್ವಾಡ್ರಾಟಿಕ್ ಫಾರ್ಮುಲಾ ಅಂದ್ರೆ ಸೂತ್ರದ ಸಹಾಯದಿಂದ ಏನ್ ಮಾಡಬೇಕು, ನಾನು ಮೂಲಗಳನ್ನ ಕಂಡುಹಿಡಿಬೇಕು. ಇದರಲ್ಲಿ ಸೂತ್ರಕ್ಕೆ ಮಾರ್ಕ್ಸ್ ಇರುತ್ತೆ, ನೀವು ಬರ್ಕೊಳ್ಳೋ ವ್ಯಾಲ್ಯೂಸಿಗೆ ಮಾರ್ಕ್ಸ್ ಇರುತ್ತೆ. ಇದು ಗ್ಯಾರಂಟಿ ಕ್ವಶನ್ ಆಗಿರೋದ್ರಿಂದ ಕ್ವಶನ್ ಮಾತ್ರ ಚೇಂಜ್ ಆಗ್ತವೆ, ಆದ್ರೆ ಮೆಥಡ್ ಮಾತ್ರ ಅದೇ ಮೆಥಡ್ ಇಂದಾನೆ 2 ಮಾರ್ಕ್ಸಿಗೆ ಮಾಡಬೇಕು. 3x² - 5x + 2 = 0. ಈಗ a = ಎಷ್ಟು, 3. b = ಎಷ್ಟು, -5. c = ಎಷ್ಟು, 2. ನೀವು a b c ವ್ಯಾಲ್ಯೂ ಬರ್ಕೊಳ್ರಿ, ಮಾರ್ಕ್ಸ್ ಇರುತ್ತೆ. ಬರ್ಕೊಂಡ್ಮೇಲೆ ಮತ್ತೊಂದ್ಸಲಿ ಕ್ರಾಸ್ ಚೆಕ್ ಆಗಬೇಕು, ನಾನು ಬರ್ಕೊಂಡಿರೋ ವ್ಯಾಲ್ಯೂಸ್ ಕರೆಕ್ಟ್ ಇದೆನಾ ಅಥವಾ ತಪ್ಪಿದೆನಾ ಅಂತ. ನೀವು ಫಾರ್ಮುಲಾ ಹಾಕಿದ್ರೆ -b ± √(b² - 4ac). ಇದು ಡಿವೈಡೆಡ್ ಬೈ ಕಂಪ್ಲೀಟ್ ಆಗಿ ಬರ್ಲಿ. ಕಂಪ್ಲೀಟ್ ಡಿವೈಡೆಡ್ ಬೈ ಎಷ್ಟು ಬರೀತೀರಾ, 2a ಬರೀತೀರಾ. ಇಲ್ಲಿ ತನಕ ಅಷ್ಟೇ ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡಲ್ಲ. ಇದು ಗೆರೆ ಏನಾಗಬೇಕು, ಪೂರಾ ಬರಬೇಕು. ಈಗ ವ್ಯಾಲ್ಯೂಸ್ ಹಾಕ್ರಿ. b ಅಂದ್ರೆ ಎಷ್ಟು ಹಾಕಬೇಕು, -5 ಹಾಕಬೇಕು. ಇದು ಫಾರ್ಮುಲಾದ್ದು ಮೈನಸ್. b ವ್ಯಾಲ್ಯೂ ಎಷ್ಟಿದೆ, -5 ಇದೆ. ±√(b² ಅಂದ್ರೆ ಎಷ್ಟು, -5 ಹೋಲ್ ಸ್ಕ್ವೇರ್ -4 ಇಂಟು a ಅಂದ್ರೆ ಎಷ್ಟು, 3. c ಅಂದ್ರೆ ಎಷ್ಟು, 2. ಫುಲ್ ಡಿವೈಡೆಡ್ ಬೈ 2 ಇಂಟು ಎಷ್ಟು ಬರೀತೀರಾ, 3 ಬರೀತೀರಾ. ಮೈನಸ್ ಇಂಟು ಮೈನಸ್ ಏನು, +5 ±√(, ಮೈನಸ್ ಇಂಟು ಮೈನಸ್ +5 5 25, 4 3 12, 12 ಇಂಟು 2 ಎಷ್ಟು, 24. ಡಿವೈಡೆಡ್ ಬೈ ಎಷ್ಟು ಬರೀತೀರಾ, 6 ಬರೀತೀರಾ. +5 ±√(25 ಅಲ್ಲಿ 24 ಹೋದ್ರೆ ಎಷ್ಟು, 1. ಡಿವೈಡೆಡ್ ಬೈ 6 ದಟ್ ಈಸ್ ಈಕ್ವಲ್ ಟು 5 +
ರೂಟ್ 1ನ ವ್ಯಾಲ್ಯೂ ಎಷ್ಟು? 1 ಆಗಿರೋದ್ರಿಂದ 1/6 ಒಂದು ಆನ್ಸರು. ಇನ್ನೊಂದು ಒಂದ್ಸಲಿ ಪ್ಲಸ್ ಹಾಕಬೇಕು, ಒಂದ್ಸಲಿ ಮೈನಸ್ ಹಾಕಬೇಕು. -2/6 ಅವಾಗ 6/6 ಅಂದರೆ 1 ಬರುತ್ತೆ. ನೆಕ್ಸ್ಟ್ 5ಅಲ್ಲಿ 2 ಹೋದರೆ ಎಷ್ಟು? 3/6 ಅಂದರೆ ಎಷ್ಟು ಬರುತ್ತೆ? 1/2 ಬರುತ್ತೆ. ಫುಲ್ ಪ್ಲಸ್ಸಿಗೆ ಒಂದ್ಸಲಿ ಆನ್ಸರ್ ಮಾಡಬೇಕು, ಮೈನಸ್ಸಿಗೆ ಒಂದ್ಸಲಿ ಆನ್ಸರ್ ಮಾಡಬೇಕು. ಮಾಡಿದರೆ ಮಾತ್ರ ನಿಮಗೆ ಏನು ಬರೋದು? ಫುಲ್ ಮಾರ್ಕ್ಸ್ ಬರೋದು. ನೆಕ್ಸ್ಟ್ 21st ಕ್ವಶನಲ್ಲಿ ಕನ್ಸ್ಟ್ರಕ್ಷನ್ ಇದೆ. ಅದನ್ನೇ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ, ತುಂಬ ಈಸಿ ಆಗಿರ್ತಕ್ಕಂತಹ ಕನ್ಸ್ಟ್ರಕ್ಷನ್ ಅದು. 2 ಮಾರ್ಕ್ಸಿಗೆ ಒಂದಿರುತ್ತೆ, 3 ಮಾರ್ಕ್ಸಿಗೆ ಒಂದಿರುತ್ತೆ, 4 ಮಾರ್ಕ್ಸಿಗೆ ಒಂದಿರುತ್ತೆ. ಫಸ್ಟು 2 ಮಾರ್ಕ್ಸ್ ಕನ್ಸ್ಟ್ರಕ್ಷನಲ್ಲಿ ಅವ್ರು ಎಷ್ಟು ಸೆಂಟಿಮೀಟರ್ ಕೇಳಿದ್ದಾರೆ? ನಿಮಗೆ 8 ಸೆಂಟಿಮೀಟರ್ ಕೇಳಿದ್ದಾರೆ. AB = ಎಷ್ಟು ಹಾಕ್ಬೇಕು? ನಾನು 8 ಸೆಂಟಿಮೀಟರ್ ಹಾಕ್ಕೊಂಡು ಇಲ್ಲಿ ಅವ್ರ ಹೆಸರು ಕೊಟ್ಟಿದ್ರೆ ಅದೇ ಕೊಡ್ರಿ, ಇಲ್ಲಾಂದ್ರೆ ನಿಮ್ಗೆ ಯಾವ್ದು ಬೇಕಾದ್ರೂ ಲೇಬಲ್ ಮಾಡ್ಕೋಬಹುದು. ಒಂದು ಅಕ್ಯೂಟ್ ಆಂಗಲ್ ಮಾಡ್ಕೋಬೇಕು. ಅಕ್ಯೂಟ್ ಆಂಗಲ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹತ್ರದಲ್ಲಿ ಮಾಡ್ಕೊಳ್ರಿ, ತುಂಬಾ ದೂರದಿಂದ ಮಾಡಬೇಡ್ರಿ, ಹತ್ರದಲ್ಲಿ ಮಾಡ್ಕೊಳ್ರಿ. 30-35 ಡಿಗ್ರಿಗೆ ಮಾಡಿದಾಗ ಅವ್ರು ಏನು ಕೇಳಿದ್ದಾರೆ ನನಗೆ? ರೇಷಿಯೋ ನೋಡ್ಕೊಳ್ರಿ. 3:2 ಅಂದರೆ ಇವೆರಡು ಆ್ಯಡ್ ಮಾಡಿದರೆ 3 + 2 = ಎಷ್ಟು? 5 ಆಗುತ್ತೆ. ಅವಾಗ ಈ ನಂಬರನ್ನು 1 ಸೆಂಟಿಮೀಟರ್ಗೆ ಏನು ಮಾಡ್ಬೇಕು? ನಾನು ಡಿವೈಡ್ ಮಾಡ್ಕೋಬೇಕು. ಕೈವಾರದಲ್ಲಿ 1 ಸೆಂಟಿಮೀಟರ್ ಇಟ್ಕೊಂಡು ಎಷ್ಟು ಡಿವೈಡ್ ಹಾಕಬೇಕು? 5 ಡಿವೈಡ್ ಹಾಕಬೇಕು. ಹಾಕ್ಬಿಟ್ಟು ಲಾಸ್ಟಿಂದ ಏನು ಮಾಡಬೇಕು? ಎಂಡಿಗೆ ಜಾಯಿನ್ ಮಾಡಬೇಕು ಸ್ಕೇಲ್ ತಗೊಂಡು. ಇದೇ ಥರ ಪ್ಯಾರ್ಲಲ್ಲಿಗೆ ಬರಬೇಕು. ಪ್ಯಾರ್ಲಲ್ಲಿಗೆ ಬಂದು ಏನು ಮಾಡಬೇಕು? ಥರ್ಡ್ಗೆ ಮಾಡಬೇಕು, 3 ಯೂನಿಟ್ಸಿಗೆ ಮಾಡಬೇಕು. ಇದು ಬಿ ಇದ್ದರೆ ಇದಕ್ಕೆ ಏನಂತ ಕರಿತೀರಾ? B' ಅಂತ ಕರಿತೀರಾ. ಇದು ಸಿಂಪಲ್ ಆಗಿ 2 ಮಾರ್ಕ್ಸಿಗೆ ಇರ್ತಕ್ಕಂಥ ಕನ್ಸ್ಟ್ರಕ್ಷನ್ನು. ಇದರಲ್ಲಿ ಸ್ಟೆಪ್ಸಿನ ಅವಶ್ಯಕತೆ ಇಲ್ಲ, ನೀವು ಜಸ್ಟಿಫಿಕೇಶನ್ ಬರೆಯೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ನೀವು ಕನ್ಸ್ಟ್ರಕ್ಷನ್ ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ 22nd ಕ್ವಶನ್ನಲ್ಲಿ ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ 2x² - 6x + 3 = 0 and hence write the nature of the roots. ಡಿಸ್ಕ್ರಿಮಿನೆಂಟ್ ಅಂದರೆ ಗೊತ್ತಿದೆ ನಿಮಗೆ. ಡಿಸ್ಕ್ರಿಮಿನೆಂಟ್ ಅಂತ ಪದನಾರ ಬರೀರಿ, ಅಥವಾ ಡಿ ಅಂತನಾರ ಬರೀರಿ, ಅಥವಾ ಡೆಲ್ಟಾ ಅಂತನಾರ ಬರೀರಿ. ದಟ್ ಈಸ್ ಈಕ್ವಲ್ ಟು B² - 4AC. ಇದಕ್ಕೆ ಅರ್ಧ ಮಾರ್ಕ್ಸ್ ಇರುತ್ತೆ, ಹಾಫ್ ಮಾರ್ಕ್ಸ್ ಇರುತ್ತೆ. ಫಾರ್ಮುಲಾ ಬರ್ಕೊಳ್ರಿ. ಡಿಸ್ಕ್ರಿಮಿನೆಂಟ್ ಈಸ್ ಈಕ್ವಲ್ ಟು B² - 4AC. A = ಎಷ್ಟಿದೆ? 2 ಇದೆ. B = ಎಷ್ಟಿದೆ? -6 ಇದೆ. C ಎಷ್ಟಿದೆ? 3 ಇದೆ. ದಟ್ ಈಸ್ ಈಕ್ವಲ್ ಟು B ಅಂದರೆ ಎಷ್ಟು? -6² - 4 ಇಂಟು A ಅಂದರೆ ಎಷ್ಟು? 2 ಇಂಟು C ಅಂದರೆ ಎಷ್ಟು? 3. ದಟ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್. 6 6 ಎಷ್ಟು? 36 ಮೈನಸ್ 4 3 2 6 6 4 24. ಎಷ್ಟು ಬರುತ್ತೆ? 36ಅಲ್ಲಿ 24 ಹೋದರೆ 12 ಬರುತ್ತೆ. 12 ಅನ್ನೋದು ಗ್ರೇಟರ್ ದೆನ್ 0. 12 ಈಸ್ ಗ್ರೇಟರ್ ದೆನ್ 0 ಆದಮೇಲೆ ನಿಮಗೆ 3 ಕಂಡೀಷನ್ ನೆನಪಿರಬೇಕು. ಗ್ರೇಟರ್ ದೆನ್ 0 ಬಂದರೆ ಏನು ಬರಿಬೇಕು? ಲೆಸ್ ದೆನ್ 0 ಬಂದರೆ ಏನು ಬರಿಬೇಕು? ಈಕ್ವಲ್ಸ್ 0 ಬಂದರೆ ಏನು ಬರಿಬೇಕು? 3ರಲ್ಲಿ ಒಂದು ಕಂಡೀಷನ್ ಅಪ್ಲೈ ಆಗಿರುತ್ತೆ. ಅದು ಯಾವುದು ಅಂತ ನೀವು ಪ್ರಾಬ್ಲಮ್ ಮಾಡ್ಕೊಂಡ್ಮೇಲೆ ಗೊತ್ತಾಗೋದು. ಇದು ಮಾಡ್ಕೊಳ್ಳೋದಕ್ಕೆ 1 ಮಾರ್ಕ್ಸ್ ಇರುತ್ತೆ, ನೀವು ಬರೆಯೋದಕ್ಕೆ ಹಾಫ್ ಮಾರ್ಕ್ಸ್ ಇರುತ್ತೆ, ಫಾರ್ಮುಲಾಕ್ಕೆ ಹಾಫ್ ಮಾರ್ಕ್ಸ್ ಇರುತ್ತೆ. ಸ್ಟೆಪ್ಪಿಗೆ ಮಾರ್ಕ್ಸ್ ಇರೋದ್ರಿಂದ ಮ್ಯಾಥ್ಸಲ್ಲಿ ಪ್ರತಿ ಸ್ಟೆಪ್ಪನ್ನು ಕರೆಕ್ಟಾಗಿ ಮಾಡ್ಕೊಳ್ತಾ ಹೋಗ್ರಿ. ಗ್ರೇಟರ್ ದೆನ್ 0 ಇದ್ದಾಗ ಇದಕ್ಕೆ ಏನಂತ ಬರೀಬೇಕು? 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂದರೆ ವಾಸ್ತವ ಮೂಲಗಳು. 2 ವಾಸ್ತವ ಮೂಲಗಳು, 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂತ ಬರಿಬೇಕು. ಏನಂತ ಬರಿಬೇಕು? 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂತ ಬರಿಬೇಕು. ನೆಕ್ಸ್ಟ್ 23rd ಕ್ವಶನ್ನಲ್ಲಿ ಸಿಂಪಲ್ ಆಗಿದೆ ಕ್ವಶನ್ನು. ಅದು ಪ್ಯಾಟ್ರನ್ ಪ್ರಕಾರನೇ ಇರುತ್ತೆ. 2 ಮಾರ್ಕ್ಸಿಗೆ 8 ಕ್ವಶನ್ ಇರಬೇಕಾದ್ರೆ ಒಂದು ಕನ್ಸ್ಟ್ರಕ್ಷನ್ ಇರುತ್ತೆ ಗ್ಯಾರಂಟಿ, ಒಂದು AP ಮೇಲೆ ಸಿಂಪಲ್ ಆಗಿರೋ ಪ್ರಾಬ್ಲಮ್ ಇರುತ್ತೆ, ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಇಂದ ಇರುತ್ತೆ, ಒಂದು ನೇಚರ್ ಆಫ್ ದ ರೂಟ್ಸ್ ಇರುತ್ತೆ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಟ್ರಿಗ್ನಾಮಿಟ್ರಿ ಒಳಗೆ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇರುತ್ತೆ. AP ಒಳಗೆ ಸಮ್ ಅನ್ನ ಕಂಡುಹಿಡಿಯೋಕ್ಕೆ ಕ್ವಶನ್ ಇರುತ್ತೆ. ಈ ಥರನೇ ಕ್ವಶನ್ ಪೇಪರು ಫ್ರೇಮಿಂಗ್ ಆಗಿರುತ್ತೆ. 23ನೇ ಕ್ವಶನ್ನಲ್ಲಿ ಸೈನ್ಸ್ 30 ಇಂಟು ಕಾಸ್ 60 ಮೈನಸ್ tan² 45 ವ್ಯಾಲ್ಯೂ ಕೇಳಿದ್ದಾರೆ. ಸೈನ್ 30 ಅಂದರೆ ಎಷ್ಟು ನಿಮಗೆ ಗೊತ್ತಿದೆ? ಹಾಫ್ ಅಂತ. ಸೈನ್ 30 ವ್ಯಾಲ್ಯೂ ಎಷ್ಟು? ಹಾಫ್. ಸೈನ್ 30 ವ್ಯಾಲ್ಯೂ ಎಷ್ಟು? ಹಾಫ್ ಇಂಟು ಕಾಸ್ 60 ವ್ಯಾಲ್ಯೂ ಎಷ್ಟು? ಹಾಫ್ ಮೈನಸ್
ಟ್ಯಾನ್ ಸ್ಕ್ವೇರ್ 45 ಅಂದರೆ 1 ಸ್ಕ್ವೇರ್ ಆಗುತ್ತೆ. ಇದು 1/4 -1 4 LCM ಅಂತ ಆಗಿದ್ರೆ 1 - 4 ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? -3/4. ಆನ್ಸರ್ ಎಷ್ಟು ಬರುತ್ತೆ? -3/4. ಲಾಸ್ಟ್ ಕ್ವಶನ್ನು, ಥರ್ಡ್ ಮೇನಲ್ಲಿ ಲಾಸ್ಟ್ 24ನೇ ಕ್ವಶನ್ನು ಏನು ಕೇಳಿದ್ದಾರೆ ಅವರು? ಫೈಂಡ್ ದ ಸಮ್ ಆಫ್ ದ ಫಸ್ಟ್ 30 ಪಾಸಿಟಿವ್ ಇಂಟೀಜರ್. ಫಸ್ಟ್ ಅನ್ನೋ ಪದ ತುಂಬಾ ಇಂಪಾರ್ಟೆಂಟ್. ಎಂತ ಇಂಟೀಜರ್ ಕೇಳಿದ್ದಾರೆ? 30 ಪಾಸಿಟಿವ್ ಇಂಟೀಜರ್ ಡಿವಿಸಬಲ್ ಬೈ ಎಷ್ಟನ್ನ ಬರ್ಕೋಬೇಕು? ಡಿವಿಸಬಲ್ ಬೈ 6. 6 ಇಂದ ಡಿವೈಡ್ ಆಗ್ತಕ್ಕಂತಹ 30 ಪಾಸಿಟಿವ್ ಇಂಟೀಜರಿನ ಸಮ್ ಅನ್ನ ಕಂಡುಹಿಡಿಬೇಕು. ಅಂದ್ರೆ ಸಮ್ ಕಂಡುಹಿಡಿಯೋಕೆ ಫಾರ್ಮುಲಾ ಏನು? Sn is equal to n/2 into 2a plus n minus 1 into d. That is equal to, ಇಲ್ಲಿ ಮಲ್ಟಿಪಲ್ಸ್ ಆಫ್ ಎಷ್ಟು ಕೇಳಿದಾರೆ ಅವರು? 30 ಡಿವಿಸಬಲ್ ಬೈ 6 ಅಂದರೆ 6 ಟೇಬಲ್ಸ್ ಬರ್ಕೊಂತೀರಾ. 6, 12, 18 ಈ ಥರ 6 ಟೇಬಲ್ ಅನ್ನ ಬರೀತಾ ಹೋಗಬೇಕು. ಎಷ್ಟು ಬರಿಬೇಕು ಅವರು? 30 ಪಾಸಿಟಿವ್ ಇಂಟೀಜರ್ ಅಂದರೆ n is equal to ಎಷ್ಟು? 30. a is equal to ಎಷ್ಟು? 6. d is equal to 12 ಅಲ್ಲಿ 6 ಹೋದ್ರೆ ಎಷ್ಟು? 6. ನಾನು ಸಮ್ ಕೇಳಿರೋದ್ರಿಂದ ಯಾವ ಫಾರ್ಮುಲಾ ಹಾಕಿದ್ದೀನಿ? Sn ಫಾರ್ಮುಲಾ ಹಾಕಿದ್ದೀನಿ. n ಅಂದರೆ ಎಷ್ಟು? 30 ಡಿವೈಡೆಡ್ ಬೈ 2. 30 ಡಿವೈಡೆಡ್ ಬೈ 2. 2 ಇಂಟು a ಅಂದರೆ ಎಷ್ಟು? 6 ಪ್ಲಸ್ 30 ಮೈನಸ್ 1 ಅಂದರೆ ಡೈರೆಕ್ಟ್ ಆಗಿ 29 ಬರಿತೀನಿ. ಇಂಟು d ಅಂದರೆ ಎಷ್ಟು? 6. ಇದು 2 ಇಂದ 30 ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 15 ಬರುತ್ತೆ. 6 2s ಎಷ್ಟು? 12 ಪ್ಲಸ್ 29 ಇಂಟು 6 ಎಷ್ಟು? 174. ಫೈನಲ್ ಆನ್ಸರ್ ಎಷ್ಟು ಬರುತ್ತೆ? 2790 ಬರುತ್ತೆ. ಎಕ್ಸಾಮ್ ಅಲ್ಲಿ Sn ಅಂತ ಬರಿಬೇಕು. ಸಮ್ ಆಫ್ ದ n ಟರ್ಮ್ಸ್ Sn is equal to 2790 ಅಂತ ಬರಿತೀರಾ. ನೆಕ್ಸ್ಟ್ ಫೋರ್ತ್ ಮೈನಿಗೆ ಬಂದಾಗ, ಫೋರ್ತ್ ಮೈನಲ್ಲಿ 25th ಕ್ವಶನ್ ಯಾವಾಗಲೂ ಏನು ಕೊಟ್ಟಿರ್ತಾರೆ? ಥೇರಮ್ ಕೊಟ್ಟಿರ್ತಾರೆ. ಯಾವ ಥೇರಮ್ಮು? ಲೆಂತ್ ಆಫ್ ದ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್ ಅನ್ನೋ ಥೇರಮ್ ಕೊಟ್ಟಿರ್ತಾರೆ, ಅಥವಾ ಥೇರಮ್ 4.2 ಅಂತ ಕರಿತೀವಿ. ಅದಕ್ಕೆ ಫಿಗರಿಗೆ ಕರೆಕ್ಟಾಗಿ ಫಿಗರ್ ಹಾಕಬೇಕು. ಫಿಗರಿಗೆ ಮಾರ್ಕ್ಸ್ ಇರುತ್ತೆ. ಆಮೇಲೆ ಏನು ಬರಿಬೇಕು ನೀವು? ಡಾಟಾ ಬರಿಬೇಕು, ಗಿವನ್ ಬರಿಬೇಕು. ಎ ಸರ್ಕಲ್ ವಿತ್ ದ ಸೆಂಟರ್ ಓ ಅಂತ ಗಿವನ್. ಇದು ತುಂಬಾ ಸಲ ಪ್ರಾಕ್ಟೀಸ್ ಆಗಿರ್ತಕ್ಕಂಥ ಥೇರಮ್ಮು. ಈ ಥೇರಮ್ ಅಲ್ಲಿ ಡಾಟಾ ಬರಿಬೇಕು, ಟು ಪ್ರೂವ್ ಬರಿಬೇಕು. ನೆಕ್ಸ್ಟ್ ಪ್ರೂಫ್ ಬರೆದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ ನಿಮಗೆ? 3 ಮಾರ್ಕ್ಸ್ ಬರುತ್ತೆ. 3 ಮಾರ್ಕ್ಸ್ಗೆ ಗ್ಯಾರಂಟಿಯಾಗಿ ಕೇಳ್ತಕ್ಕಂತಹ ಥೇರಮ್ ಇದು. ಈ ಥೇರಮ್ ಅನ್ನ ಕಲ್ತಿದ್ದೀರಾ ನೀವು, ಮಾಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ, ಹಂಗಾಗಿ ತೋರಿಸಿಲ್ಲ. ಇದು ತುಂಬಾ ಸಲ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ನಲ್ಲಿ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ? 3 ಮಾರ್ಕ್ಸ್ ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಇರುತ್ತೆ. ನೀವೇನ್ ಹಾಕ್ಬೇಕು? ಒಂದು ಸರ್ಕಲ್ ಹಾಕ್ಬೇಕು. ಅವ್ರು ರೇಡಿಯಸ್ ಎಷ್ಟು ಕೊಟ್ಟಿರ್ತಾರ ಅಷ್ಟು ಸೆಂಟಿಮೀಟರ್ ಸರ್ಕಲ್ ಹಾಕಿ, 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂದ್ರೆ 5 ಸೆಂಟಿಮೀಟರ್ ಹಾಕಬೇಕು. ಹಾಕಿ ಆದ್ಮೇಲೆ ಅವರು ಎಷ್ಟು ಆಂಗಲ್ ಅಂತ ನೋಡ್ಕೊಳ್ರಿ. ಎಷ್ಟು ಡಿಗ್ರಿ ಇದೆ? 60 ಡಿಗ್ರಿ ಇದೆ. 180 ಒಳಗೆ ಎಷ್ಟು ಕಳ್ಕೋಬೇಕು? 60 ಕಳಿಬೇಕು. ಇದಕ್ಕೆ ಮಾರ್ಕ್ಸ್ ಇರುತ್ತೆ. ನೀವು ಇದನ್ನ ತೋರಿಸ್ಬೇಕು ಎಕ್ಸಾಮ್ ಅಲ್ಲಿ. ಆನ್ಸರ್ ಶೀಟ್ ಅಲ್ಲಿ ಇದು ಮೈನಸ್ ಮಾಡಿದ್ದನ್ನ ತೋರಿಸಿದ್ರೆ ಮಾತ್ರ ನಿಮಗೆ 3 ಮಾರ್ಕ್ಸ್ ಬರೋದು. 120 ಡಿಗ್ರಿ ಬರುತ್ತೆ. ಪ್ರೊಟೆಕ್ಟರ್ ಇಟ್ಟು ಏನ್ ಮಾಡಬೇಕು? 120ಗೆ ಮಾರ್ಕ್ ಮಾಡಿಕೊಂಡು ನೀವೇನ್ ಹಾಕಬೇಕು? ಟ್ಯಾಂಜೆಂಟ್ ಹಾಕಿ ನೀವು ಜಾಯಿನ್ ಮಾಡಿದ್ರೆ ನನಗೇನು ಸಿಗುತ್ತೆ? ಇಲ್ಲಿ 120 ಇದ್ರೆ ನೀವು ಮೆಜರ್ ಮಾಡಿದ್ರೆ ಇದು ಎಷ್ಟು ಡಿಗ್ರಿ ಇರುತ್ತೆ? 60 ಡಿಗ್ರಿ ಇರುತ್ತೆ. ಇಷ್ಟು ಪೂರ ಮಾಡಿದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 3 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ 27th ಕ್ವಶನ್ ಅಲ್ಲಿ ಓಜಿವ್ ಕೇಳಿದ್ದಾರೆ. ಓಜಿವನ್ನ ನಾನು ಇದ್ರಲ್ಲಿ ತೋರಿಸಲ್ಲ, ಯಾಕೆಂದ್ರೆ ಅದು ಗ್ರಾಫ್ ಶೀಟ್ ಅಲ್ಲಿ ನೀವು ಓಜಿವ್ ಲೆಕ್ಕ ಮಾಡಬೇಕು. ಏನಿಲ್ಲ, ಫಸ್ಟ್ ಕಾಲಮ್ ಏನ್ ಕೊಟ್ಟಿರ್ತಾರೆ? ಕ್ಲಾಸ್ ಇಂಟರ್ವೆಲ್ ಕೊಟ್ಟಿರ್ತಾರೆ. ಸೆಕೆಂಡ್ ಕಾಲಮ್ ಏನ್ ಕೊಟ್ಟಿರ್ತಾರೆ? ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ. ಥರ್ಡ್ ಕಾಲಮ್ ಅಲ್ಲಿ ನೀವು ನೋಡ್ಬೇಕು, ಇಲ್ಲಿ ಮೇಲೆ ಹೆಡ್ಡಿಂಗ್ ಏನೂ ಇಲ್ಲ, ಬರೀ ಕ್ಲಾಸ್ ಇಂಟರ್ವೆಲ್ ಅಲ್ಲಿ 0 to 10, 10 to 20, 20 to 30, 30 to 40, 40 to 50 ಇದೆ. ಅಲ್ಲಿ ಅದು ಎಲ್ಲಿ ಬರ್ಬೇಕು ನಿಮಗೆ? ವೈ ಆಕ್ಸಿಸ್ ಅಲ್ಲಿ ಬರಬೇಕು. ಎಕ್ಸ್ ಆಕ್ಸಿಸ್ ಅಲ್ಲಿ ಇಲ್ಲಿ 0 ಬರ್ಕೊಂತೀರಾ. 0 ಬರ್ಕೊಂಡ್ಮೇಲೆ 10 ಇಂದ ಸ್ಟಾರ್ಟ್ ಮಾಡ್ಕೋಬೇಕು. 10, 20, 30, 40 ಅಂತ ಎಲ್ಲ ಬರ್ಕೊಂಡು ಇಲ್ಲಿ ಏನ್ ಮಾಡ್ಬೇಕು ನೀವು? CF ಅನ್ನ ಮಾಡ್ಕೋಬೇಕು. ಯಾವ ಕಾಲಮ್ ಮಾಡ್ಕೋಬೇಕು? CF ಕಾಲಮ್ ಮಾಡ್ಕೋಬೇಕು. CF ಕಾಲಮ್ ಮಾಡ್ಕೋಬೇಕಾದ್ರೆ ಕರೆಕ್ಟ್ ಆಗಿ ಇಲ್ಲಿ ಬರೆದ್ ಬಿಡ್ತೀನಿ ನೋಡ್ರಿ. ಫಸ್ಟ್ ಕಾಲಮ್ ಏನಿದೆ? 0 to 10, ನೆಕ್ಸ್ಟ್ 10 to 20, 20 to 30, 30 to 40,
40 to 50 ಇದು ಕ್ಲಾಸ್ ಇಂಟರ್ವೆಲ್ ಕಾಲಮ್ಮು. ಇಲ್ಲಿ ಫ್ರೀಕ್ವೆನ್ಸಿ ಕಾಲಮ್ ಕೊಟ್ಟಿರ್ತಾರೆ. ಫ್ರೀಕ್ವೆನ್ಸಿ ಕಾಲಮ್ ಅಲ್ಲಿ 2, 12, 2, 4, 3. ಈಗ CF ಕಾಲಮ್ ಅನ್ನ ನಾನು ಮಾಡ್ಕೋಬೇಕು. ಯಾವಾಗ ಮಾಡ್ಕೋಬೇಕು? ಹೆಡ್ಡಿಂಗ್ ಅಲ್ಲಿ ಅವರು ಮೆನ್ಷನ್ ಮಾಡಿರಲ್ಲ, ಇಷ್ಟು ಸ್ಟೂಡೆಂಟ್ಸ್ ಅಂತ ಹೇಳಿ ಏನು ಮೆನ್ಷನ್ ಮಾಡಿರಲ್ಲ. ಡೈರೆಕ್ಟ್ ಆಗಿ ಡ್ರಾದ ಓಜಿವ್ ಅಂತ ಅಂದಾಗ ನೀವೇನ್ ಮಾಡ್ಕೋಬೇಕು? CF ಕಾಲಮ್ ಅನ್ನ ಮಾಡ್ಕೋಬೇಕು. ಅವರೇ ಕೊಟ್ಟಿದ್ರೆ ಎನ್ ವ್ಯಾಲ್ಯೂ ಗೊತ್ತಾಗುತ್ತೆ ನಂಗೆ, ಕ್ವಶನ್ ಅಲ್ಲಿ ಎಷ್ಟು ಅಂತ ಅವರೇ ಕೊಟ್ಟಿದ್ರೆ ನೀವು CF ಕಾಲಮ್ ಮಾಡ್ಕೋಬಾರ್ದು. ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕು? ನೀವು ಗ್ರಾಫ್ ಶೀಟ್ಗೆ ಹಾಕ್ಬೇಕು. CF ಮಾಡ್ಕೊಳ್ಳೋದು ಹೆಂಗೆ? 2ಗೆ 2 ಬರೀತೀರಾ. 2 + 12 ಎಷ್ಟು? 14. 14 + 2 ಎಷ್ಟು? 16. 16 + 4 ಎಷ್ಟು? 20. 20 + 3 ಎಷ್ಟು? 23. CF ಕಾಲಮ್ ಮಾಡಿಕೊಂಡು ನಿಮ್ಮ ಗ್ರಾಫ್ ಶೀಟ್ ಅಲ್ಲಿ ಎಕ್ಸಾಮ್ ಅಲ್ಲಿ ಲಾಸ್ಟಿಗೆ ಇರುತ್ತೆ ಗ್ರಾಫ್ ಶೀಟ್. ನೀವೇನ್ ಮಾಡಬೇಕು? ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಮಾಡಿ ಸ್ಕೇಲ್ ಬರಿಬೇಕು. 1 ಸೆಂಟಿಮೀಟರ್ಗೆ 1 ಯೂನಿಟ್ ಅಂತ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ಗೆ ಸ್ಕೇಲ್ ಬರ್ದು ಇಲ್ಲಿ ಏನ್ ಬರ್ಬೇಕು? ನಂಗೆ ಕ್ಲಾಸ್ ಇಂಟರ್ವೆಲ್ ಬರಬೇಕು. ಇಲ್ಲೇನ್ ಬರಬೇಕು? CF ಬರಬೇಕು. ಇದು 0 ಇದ್ರೆ 1 ಸೆಂಟಿಮೀಟರ್ಗೆ 1 ಯೂನಿಟ್ ತಗೊಳ್ರಿ. 10, 20, 30, 40, ನೆಕ್ಸ್ಟ್ ಎಷ್ಟು? 50. ಇಲ್ಲಿ ಹೈಯೆಸ್ಟ್ ಎಷ್ಟಿದೆ? 23 ಇದೆ. ಆದ್ರಿಂದ 5 ಇಂದ ಸ್ಟಾರ್ಟ್ ಮಾಡ್ರಿ. 5, 10, 15, 20, 25 ಬರ್ಕೊಂಡಾದ್ಮೇಲೆ ಮೊದಲನೇದಕ್ಕೆ ಎಷ್ಟು ಮಾಡಬೇಕು? 2 ಮಾಡಬೇಕು. 0 to 10 ಎಷ್ಟು? 2 ಮಾಡ್ತೀರಾ. ನೆಕ್ಸ್ಟ್ ಎಷ್ಟು? 14 ಮಾಡ್ತೀರಾ. ನೆಕ್ಸ್ಟ್ 16 ಮಾಡ್ತೀರಾ. ಅದಾದ್ಮೇಲೆ 20 ಮಾಡ್ತೀರಾ. 20 ಆದ್ಮೇಲೆ ಎಷ್ಟಕ್ಕೆ ಮಾಡಬೇಕು? 23ಗೆ ಮಾಡಿ ನೀವು ಫ್ರೀ ಹ್ಯಾಂಡ್ ಅಲ್ಲಿ ಏನ್ ಮಾಡಬೇಕು? ಜಾಯಿನ್ ಮಾಡಬೇಕು. ಇದು ನಿಮ್ಗೆ ಗ್ರಾಫ್ ಶೀಟ್ ಇಟ್ಕೊಂಡೆ ನೀವು ಮನೇಲಿ ಎಕ್ಸಾಮ್ ಅಲ್ಲಿ ಬರಿಬೇಕು. ವಿತೌಟ್ ಗ್ರಾಫ್ ಶೀಟ್ ಬರೆದ್ರೆ ನಾನು ವ್ಯಾಲ್ಯೂಯೇಷನ್ ಮಾಡಲ್ಲ. ಶೀಟ್ ಅಲ್ಲಿ ಬರೆಯೋದಲ್ಲ. ಈ ಲೆಕ್ಕವನ್ನ ಯಾತ್ರಲ್ಲಿ ಮಾಡ್ಬೇಕು? ನೀವು ಗ್ರಾಫ್ ಶೀಟ್ ಅಲ್ಲೇ ಮಾಡ್ಬೇಕು. ಒಂದು ಗ್ಯಾರಂಟಿ ಓಜಿವ್ ಲೆಕ್ಕ ಕೊಟ್ಟೇ ಕೊಡ್ತಾರೆ. ಆದ್ರಿಂದ ನೀವು ಪ್ರಾಕ್ಟೀಸ್ ಅನ್ನ ಮಾಡಲೇಬೇಕು. ಪ್ರತಿ ಪೇಪರ್ ಅಲ್ಲಿ ಓಜಿವ್ ಲೆಕ್ಕ ಇದ್ದೇ ಇರುತ್ತೆ. ನೆಕ್ಸ್ಟ್ ಮೋಡ್ ಕೇಳಿದ್ದಾರೆ. ಮೋಡಿಗೆ ಕ್ಲಾಸ್ ಇಂಟರ್ವೆಲ್ ಕೊಟ್ಟಿದ್ದಾರೆ. ಕ್ಲಾಸ್ ಇಂಟರ್ವೆಲ್ 0 to 10, 10 to 20, 20 to 30, 30 to 40, 40 to 50. ಇದಕ್ಕೆ ಫ್ರೀಕ್ವೆನ್ಸಿ ಎಷ್ಟಿದೆ? 6, 9, 15, 9, 1. ಇದು ಫ್ರೀಕ್ವೆನ್ಸಿ ಕಾಲಮು. ಇದರಲ್ಲಿ ನಾನು ಏನು CF ಕಾಲಮ್ ಮಾಡ್ಕೋಬೇಕು. CF ಕಾಲಮ್ ಮಾಡ್ಕೊಂಡ್ರು ಬರುತ್ತೆ, ಬಿಟ್ರು ಬರುತ್ತೆ. CF ಕಾಲಮ್ ಮಾಡಿಕೊಂಡು 6, 9 + 6 ಎಷ್ಟು? 15, 30, 39, 40. n = ಎಷ್ಟು ಬರುತ್ತೆ? 40 ಬರುತ್ತೆ. ಇದಕ್ಕೆ ಏನ್ ಮಾಡಬೇಕು? ಫಾರ್ಮುಲಾ L + F1 - F0 / 2F1 - F0 - F2 ಇಂಟು ಏನು? H ಹಾಕ್ಬಿಟ್ಟು ನೀವೇನ್ ಮಾಡಬೇಕು? ಫಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ರಿ. ತುಂಬಾ ಕಡಿಮೆ ಇರ್ತಕ್ಕಂಥ ನಂಬರ್ ಯಾವುದು ನಿಮಗೆ? ಇಲ್ಲಿ CF ಕಾಲಮ್ ಮಾಡ್ಕೊಳ್ಳೋ ನೆಸೆಸಿಟಿ. CF ಕಾಲಮ್ ಮಾಡ್ಕೊಂಡ ಮೇಲೆ ನೀವೇನನ್ನ ಚೆಕ್ ಮಾಡಬೇಕು? F1 ಚೆಕ್ ಮಾಡಬೇಕು. F1 ಎಲ್ಲಿದೆ ಅಂತ ನೋಡ್ಕೊಳ್ರಿ. F1 ನೋಡ್ಕೋಬೇಕಾದ್ರೆ n/2 ಮಾಡ್ಕೋಬೇಕು. n/2 = 40/2 = ಎಷ್ಟು? 20 ಬರುತ್ತೆ. 20 ಬಂದ್ಮೇಲೆ F1 = ಎಷ್ಟು? 15. F0 = ಎಷ್ಟು? 9 / L ಅಂದ್ರೆ ಎಷ್ಟು? ಲೋವರ್ ಲಿಮಿಟ್ ಎಷ್ಟು? ಇದಕ್ಕೆ ಬರ್ತಕ್ಕಂಥದ್ದು 20. 20 + 15 - 9 / 2 ಇಂಟು F1 ಅಂದ್ರೆ ಎಷ್ಟು? 15 - 9 - F2 ಅಂದ್ರೆ ಎಷ್ಟು? 9 ಇಂಟು H ಅಂದ್ರೆ ಎಷ್ಟು? 30 to 40 ಎಷ್ಟು ಬರುತ್ತೆ? ಸೈಜು 10 ಬರುತ್ತೆ. ಆದ್ರಿಂದ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನನಗೆ ಎಷ್ಟು ಉತ್ತರ ಬರುತ್ತೆ? ಇದು 6/12 ಇಂಟು 10. ಫೈನಲ್ ಆನ್ಸರ್ ಎಷ್ಟು ಬರಬೇಕು ನಿಮ್ದು? 25 ಬರಬೇಕು. ಫೈನಲ್ ಆನ್ಸರ್ ಎಷ್ಟು ಬರಬೇಕು? 25 ಬರಬೇಕು. ಫಾರ್ಮುಲಾ ತುಂಬಾ ಇಂಪಾರ್ಟೆಂಟು. ಫಾರ್ಮುಲಾದಲ್ಲಿ ಒಂದು ಸ್ವಲ್ಪ ತಪ್ಪಾದ್ರೆ ಲೆಕ್ಕ ಪೂರ ಏನಾಗುತ್ತೆ? ತಪ್ಪಾಗುತ್ತೆ. ಫಾರ್ಮುಲಾಕ್ಕೆ ಮಾರ್ಕ್ಸ್ ಇರೋದ್ರಿಂದ ನೀವು ಫಾರ್ಮುಲಾವನ್ನ ಬರ್ಕೋಬೇಕು. F1 - F0/2F1 - F0 - F2 ಇಂಟು H ಅಂತ
ಫಾರ್ಮುಲಾ ಬರ್ಕೊಂಡು ಲೆಕ್ಕ ಮಾಡಬೇಕು. ನೆಕ್ಸ್ಟ್ 29ನೇ ಕ್ವಶನ್ನು ಏನ್ ಕೇಳಿದ್ದಾರೆ, ದ ಸರ್ಕಂಫರೆನ್ಸ್ ಆಫ್ ದ ಬೇಸ್ ಆಫ್ ದ ಸಿಲಿಂಡರ್ ಈಸ್ 132. ಸರ್ಕಂಫರೆನ್ಸ್ ಅಂದ್ರೆ ಸಿ ಇಸ್ ಈಕ್ವಲ್ ಟು ಏನು 2πr. ಸರ್ಕಂಫರೆನ್ಸ್ ಫಾರ್ಮುಲಾ ಏನು, ಸಿ ಇಸ್ ಈಕ್ವಲ್ ಟು 2πr. ದ ಸರ್ಕಂಫರೆನ್ಸ್ ಆಫ್ ದ ಬೇಸ್ ಆಫ್ ಎ ಸಿಲಿಂಡರ್ ಇಸ್ ಈಕ್ವಲ್ ಟು ಎಷ್ಟು 132 ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೈಟ್ ಹೆಚ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ 25 ಕೊಟ್ಟಿದ್ದಾರೆ. ಏನ್ ಕೇಳಿದ್ದಾರೆ, ವಾಲ್ಯೂಮ್ ಆಫ್ ದ ಸಿಲಿಂಡರ್ ಕೇಳಿದ್ದಾರೆ. ವಾಲ್ಯೂಮ್ ಆಫ್ ದ ಸಿಲಿಂಡರ್ ವಿ ಇಸ್ ಈಕ್ವಲ್ ಟು πr ಸ್ಕ್ವೇರ್ ಹೆಚ್. πr ಸ್ಕ್ವೇರ್ ಹೆಚ್. ನನಗೆ ಆರ್ ವ್ಯಾಲ್ಯೂ ಗೊತ್ತಿಲ್ಲ, ಇಲ್ಲಿ ಹೆಚ್ ಗೊತ್ತಿದೆ, ಪೈ ಗೊತ್ತಿದೆ, ಆರ್ ಗೊತ್ತಿಲ್ಲ. ಬಟ್ ಆರ್ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಸರ್ಕಂಫರೆನ್ಸ್ ಕೊಟ್ಟಿದ್ದಾರೆ. ಇದರಿಂದ ಏನ್ ಮಾಡ್ಬೇಕು, ನಾನು ಆರ್ ಕಂಡುಹಿಡಿಬೇಕು. ಸರ್ಕಂಫರೆನ್ಸ್ ಅಂದ್ರೆ ಎಷ್ಟು 2πr ಇಸ್ ಈಕ್ವಲ್ ಟು ಎಷ್ಟು 132. 2 ಇಂಟು ಪೈ ಅಂದ್ರೆ ಎಷ್ಟು 22/7 ಇಂಟು ಆರ್ ಇಸ್ ಈಕ್ವಲ್ ಟು ಎಷ್ಟು 132. ನಿಮಗೆ ಆರ್ ಇಸ್ ಈಕ್ವಲ್ ಟು ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ 21 ಬರುತ್ತೆ. ಅದು ವ್ಯಾಲ್ಯೂ ಇಲ್ಲಿ ಹಾಕಬೇಕು. 22/7 ಇಂಟು ಆರ್ ಅಂದ್ರೆ 21 ಇಂಟು 21 ಇಂಟು ಹೆಚ್ ಅಂದ್ರೆ ಎಷ್ಟು 25. ಇಲ್ಲಿ 7 ಇಂದ ಕ್ಯಾನ್ಸಲ್ ಮಾಡಿಕೊಂಡು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಷ್ಟು ಬರಬೇಕು 34,650 ಸೆಂಟಿಮೀಟರ್ ಕ್ಯೂಬ್ ಬರಬೇಕು. ಇದು ವಾಲ್ಯೂಮ್ ಆಫ್ ದ ಸಿಲಿಂಡರ್. ವಾಲ್ಯೂಮ್ ಇರೋದ್ರಿಂದ ಏನ್ ಮಾಡ್ಬೇಕು, ನಾನು ಕ್ಯೂಬ್ ಅಲ್ಲಿ ಬರಿಬೇಕು. ನೆಕ್ಸ್ಟ್ 30th ಕ್ವಶನ್. 30th ಕ್ವಶನ್ ಏನಿದೆ, ಕಾಟ್ ಸ್ಕ್ವೇರ್ 90 ಮೈನಸ್ ಥೀಟಾ ಬೈ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ 1 ಪ್ಲಸ್ ಕೊಸಿಕೆಂಡ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೀಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಕೊಸಿಕೆಂಡ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಇದನ್ನ ಯಾತಕ್ಕೆ ಕನ್ವರ್ಟ್ ಮಾಡ್ಕೋಬೇಕು, ನಾನು ಟ್ಯಾನಿಗೆ ಕನ್ವರ್ಟ್ ಮಾಡ್ಕೋಬೇಕು. ಟ್ಯಾನಿಗೆ ಕನ್ವರ್ಟ್ ಮಾಡ್ಕೊಂಡಾಗ ಟ್ಯಾನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಅಂತ ಬರ್ಕೊಂತೀರಾ. ಬರ್ಕೊಂಡ್ ಆದ್ಮೇಲೆ ಈ ಕಡೆ ಹಂಗೆ ಇರ್ಲಿ, ಕೊಸಿಕೆಂಡ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೀಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಕೊಸಿಕೆಂಡ್ ಸ್ಕ್ವೇರ್ ಥೀಟಾ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಥೀಟಾನ ಏನ್ ಮಾಡ್ಕೋಬೇಕು ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕೆಳಗಡೆದು ಹಂಗೆ ಮಾಡ್ಕೊಳ್ರಿ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 1ಗೆ ಪ್ಲಸ್ 1 ಹಂಗೆ ಬರೀತೀರಾ. ಪ್ಲಸ್ ಇದನ್ನ ಏನ್ ಮಾಡಬೇಕು ಕೊಸಿಕೆಂಟ್ ಅನ್ನ 1 ಬೈ ಸೈನ್ ಸ್ಕ್ವೇರ್ ಥೀಟಾ ಮಾಡಬೇಕು. 1 ಬೈ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೀಕೆಂಡ್ ಸ್ಕ್ವೇರ್ ಅನ್ನ 1 ಬೈ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಕೊಸಿಕೆಂಟ್ ಅನ್ನ 1 ಬೈ ಸೈನ್ ಸ್ಕ್ವೇರ್ ಥೀಟಾ ಮಾಡಬೇಕು. ಮಾಡಿದ್ಮೇಲೆ ಇಲ್ಲೇನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ, ಬರೀ ನನಗೆ ಸೈನ್ ಸ್ಕ್ವೇರ್ ಥೀಟಾ ಉಳಿಯುತ್ತೆ. ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಇದು LCM ತೆಗೆದು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಏನು ಬರುತ್ತೆ, RHS ಅಲ್ಲಿರೋ ವ್ಯಾಲ್ಯೂ ಬರುತ್ತೆ. ಅದನ್ನ ನೀವು ಮುಂದಿಂದು ಇನ್ನೊಂದು ಸ್ಟೆಪ್ ಇದೆ, ಇದು LCM ತೆಗೆದು ಸಿಂಪ್ಲಿಫೈ ಮಾಡ್ರಿ. ನೆಕ್ಸ್ಟ್ 31st ಕ್ವಶನ್ ಅಲ್ಲಿ ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ABC whose coordinates A 4, -6, B 3, -2 and C 5, 2. ಇದ್ರದ್ದು ಏನು ಕಂಡುಹಿಡಿಬೇಕು, ನಾನು ಏರಿಯಾ ಆಫ್ ದ ಟ್ರಯಾಂಗಲ್ ಕಂಡುಹಿಡಿದು ಆಮೇಲೆ AD ಮೀಡಿಯನ್ ವ್ಯಾಲ್ಯೂ ಕಂಡುಹಿಡಬೇಕು. ಆದರೆ ಬರೀ ಇಲ್ಲಿ ಏರಿಯಾ ಆಫ್ ದ ಟ್ರಯಾಂಗಲ್ ಮಾತ್ರ ಕೇಳಿದ್ದಾರೆ. ಏರಿಯಾ ಆಫ್ ದ ಟ್ರಯಾಂಗಲ್ ಕಂಡುಹಿಡಿಯೋಕ್ಕೆ ನಿಮಗೆ ಫಾರ್ಮುಲಾ ಗೊತ್ತಿದೆ. ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಏನು, ಹಾಫ್ ಇಂಟು ತ್ರಿಭುಜದ ವಿಸ್ತೀರ್ಣ ಅಂತ ಕರಿತೀವಿ. ಕನ್ನಡ ಮೀಡಿಯಂ ಅಲ್ಲಿ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಬೇಕು. 3 ಶೃಂಗ ಬಿಂದುಗಳನ್ನ ಕೊಟ್ಟಿರ್ತಾರೆ. A ಕೊಟ್ಟಿರ್ತಾರೆ, B ಕೊಟ್ಟಿರ್ತಾರೆ, C ಕೊಟ್ಟಿರ್ತಾರೆ. ಅದನ್ನ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ರಿ. ಇದು ಲೆಕ್ಕ ತುಂಬಾ ಈಸಿ, ಆದ್ರೆ ಮಾಡ್ಬೇಕಾದ್ರೆ ಒಂದು ತಪ್ಪಾದ್ರೆ ಪೂರಾ ಪ್ರಾಬ್ಲಮ್ ಏನಾಗುತ್ತೆ ತಪ್ಪಾಗಿ ಹೋಗುತ್ತೆ. ಎದಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ ಏನು 4, -6, ಬಿ ದಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ 3, -2, ಸಿ ದಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ ಏನು 5, 2. ಏರಿಯಾ ಆಫ್ ದ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಏರಿಯಾ ಆಫ್ ದ ಟ್ರಯಾಂಗಲ್ ಹಾಫ್ ಇಂಟು ಫಸ್ಟ್ x1 ಬರಿಬೇಕು. x1 ಬರ್ದು 1 ಆದ್ಮೇಲೆ 2, y2 -2 ಆದ್ಮೇಲೆ
3 y2 ಮೈನಸ್ y3 ಪ್ಲಸ್ x2 ಇಂಟು 2 ಆದಮೇಲೆ 3 y3 ಮೈನಸ್ y2 ಪ್ಲಸ್ x3 ಇಂಟು 3 ಆದಮೇಲೆ 1 y1 ಮೈನಸ್ y2. ಇದು ಪೂರ ಬರ್ದು ಏನು ಮಾಡಬೇಕು, x1 ಅಂದರೆ ಕರೆಕ್ಟಾಗಿ ಬರ್ಕೊಳ್ರಿ, x1 y1 x2 y2 x3 y3. x1 ಅಂದರೆ 4 x1 ಆದಮೇಲೆ y1ನೇ ಬರ್ಕೋಬೇಕು, x2 ಆದಮೇಲೆ y2ನೇ ಬರ್ಕೋಬೇಕು, x3 ಆದಮೇಲೆ y3ನೇ ಬರ್ಕೋಬೇಕು. x1 x2 y1 y2 ಆ ಥರ ಬರಿಬೇಡ್ರಿ. x1 is equal to 4, y1 is equal to ಎಷ್ಟು minus 6. ನೆಕ್ಸ್ಟ್ x2 is equal to ಎಷ್ಟು 3, y2 is equal to ಎಷ್ಟು minus 2. ನೆಕ್ಸ್ಟ್ x3 is equal to 5, y3 is equal to 2. ವ್ಯಾಲ್ಯೂಸ್ ಹಾಕಿದರೆ ಹಾಫ್ ಇಂಟು x1 ಅಂದರೆ ಎಷ್ಟು ಹಾಕಬೇಕು 4 ಇಂಟು y2 ಅಂದರೆ ಎಷ್ಟು -2, ಡಬಲ್ ಮೈನಸ್ ಬಂದಾಗ ಬ್ರಾಕೆಟ್ ಹಾಕಬೇಕು. y3 ಅಂದರೆ ಬರೀ +2 ಇರೋದ್ರಿಂದ ಒಂದೇ ಬ್ರಾಕೆಟ್ ಸಾಕು. ಪ್ಲಸ್ x2 ಅಂದರೆ ಎಷ್ಟು, x2 ಅಂದರೆ 3, y3 ಅಂದರೆ ಎಷ್ಟು 2, ಮೈನಸ್ y2 ಅಂದರೆ -2 ಇದೆ, ಬ್ರಾಕೆಟ್ ಹಾಕಿ -2 ಬರೀರಿ. ಪ್ಲಸ್ x3 ಅಂದರೆ ಎಷ್ಟು 5 ಇಂಟು y1 ಅಂದರೆ ಎಷ್ಟು -6 ಮೈನಸ್ ಆಫ್ -2 ದಟ್ ಈಸ್ ಈಕ್ವಲ್ ಟು ಹಾಫ್ ಇಂಟು 4 -2 ಎಷ್ಟಾಗುತ್ತೆ -4 ಪ್ಲಸ್ 3 ಇಂಟು 2 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಪ್ಲಸ್ 2 ಎಷ್ಟು 4 ಪ್ಲಸ್ 5 ಇಂಟು -6 ಮೈನಸ್ ಇಂಟು ಮೈನಸ್ ಪ್ಲಸ್ 2. ಇದು ಪೂರ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ 6 ಸ್ಕ್ವೇರ್ ಯೂನಿಟ್ಸ್ ಅಂತ ಬರೀಬೇಕು. ಸ್ಕ್ವೇರ್ ಯೂನಿಟ್ಸ್ ಅಂತ ಬರೆಯೋದು ತುಂಬ ಇಂಪಾರ್ಟೆಂಟು. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 4 4 ಎಷ್ಟು 16 ಆಗುತ್ತೆ, -16 ಆಗುತ್ತೆ. ಪ್ಲಸ್ 4 3 ಎಷ್ಟು 12, ಇಲ್ಲಿ 6ಅಲ್ಲಿ 2 ಹೋದರೆ ಎಷ್ಟು -4 ದಟ್ ಈಸ್ ಈಕ್ವಲ್ ಟು -20. ಆನ್ಸರ್ ಎಷ್ಟು ಬರುತ್ತೆ ನಿಮಗೆ 6 ಯೂನಿಟ್ಸ್ ಬರುತ್ತೆ. ನೆಕ್ಸ್ಟ್ ಫೈಂಡ್ ದ 2 ಕಾನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟೀಜರ್ ಸಮ್ ಆಫ್ ದ ಹೂಸ್ ಸ್ಕ್ವೇರ್ಸ್ ಈಸ್ 290. ಇದು ಕ್ವಾಡ್ರಾಟಿಕ್ ಈಕ್ವೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಲೆಕ್ಕ. ಕ್ವಾಡ್ರಾಟಿಕ್ ಈಕ್ವೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಲೆಕ್ಕ 32 ಕ್ವಶನ್ನು. ಫಸ್ಟ್ ನಂಬರನ್ನು ಏನು ಅನ್ಕೋಬೇಕು ಎಕ್ಸ್ ಅನ್ಕೋಬೇಕು, ಫಸ್ಟ್ ನಂಬರನ್ನು ಎಕ್ಸ್ ಅನ್ಕೋಬೇಕು. ಸೆಕೆಂಡ್ ನಂಬರ್ ಏನಾಗುತ್ತೆ ಎಕ್ಸ್ ಪ್ಲಸ್ 2 ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಈಕ್ವೇಶನ್ ಹಾಕಿದ್ರೆ ಎಕ್ಸ್ ಸ್ಕ್ವೇರ್ ಆಫ್ ದ ಸಮ್ಸ್ ಅಂದರೆ ಇದಕ್ಕೆ ಸ್ಕ್ವೇರ್ ಮಾಡಿ ಇವೆರಡರ ಮಧ್ಯೆ ಏನು ಹಾಕಬೇಕು ಪ್ಲಸ್ ಹಾಕಬೇಕು. ಕ್ವಶನ್ ಅನ್ನ ಇಂಥದ್ದು ಕ್ವಶನ್ ಎರಡೆರಡು ಸಲ ಓದ್ರಿ. ಸ್ಕ್ವೇರ್ ಕೊಟ್ಟಿದಾರ, ಕ್ಯೂಬ್ ಕೊಟ್ಟಿದಾರ, ಸಮ್ ಕೊಟ್ಟಿದಾರ ಅಂತ ನೋಡ್ಕೊಳ್ರಿ. ಕರೆಕ್ಟ್ ಆಗಿ ಕ್ವಶನ್ ಓದಿದಾಗ ಫೈಂಡ್ ದ 2 ಕಾನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟೀಜರ್. ಪಾಸಿಟಿವ್ ಇಂಟೀಜರ್ ಅಂದ್ರೆ ಎಕ್ಸ್ ಆದ್ಮೇಲೆ ಎಕ್ಸ್ ಪ್ಲಸ್ 2 ಬರುತ್ತೆ, ಇದ್ರ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಇಂಟು ಇದಕ್ಕೆ ಸಮ್ ಅಂದ್ರೆ ಪ್ಲಸ್ ಹಾಕಬೇಕು ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟು 290 ಅಂತ ಬರ್ಕೊಂಡು ಈಕ್ವೇಶನ್ ಬರ್ಕೊಂಡು 2 ಸಲ ವೆರಿಫೈ ಮಾಡ್ರಿ ಕರೆಕ್ಟ್ ಆಗಿ ಬರ್ಕೊಂಡಿದ್ದೀನ ಅಂತ. ಎಕ್ಸ್ ಸ್ಕ್ವೇರ್ ಪ್ಲಸ್ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದ್ರೆ 4x ಇಸ್ ಈಕ್ವಲ್ ಟು ಎಷ್ಟು 290. ದಟ್ ಈಸ್ ಈಕ್ವಲ್ ಟು 2x ಸ್ಕ್ವೇರ್ ಪ್ಲಸ್ 4x. 290 ಪ್ಲಸ್ 4 ಈ ಕಡೆ ಬಂದ್ರೆ ಏನಾಗುತ್ತೆ -286 ಆಗುತ್ತೆ ಇಸ್ ಈಕ್ವಲ್ ಟು ಎಷ್ಟು 0. 2 ಕಾಮನ್ ತೆಗೆದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 2 1s 2 4s 2 3s ಇಸ್ ಈಕ್ವಲ್ ಟು ಎಷ್ಟು 0 143 ಆಗುತ್ತೆ. ಇದನ್ನ ಏನು ಮಾಡ್ಬೇಕು ನಾನು ಫ್ಯಾಕ್ಟರೈಸೇಷನ್ ಮಾಡಬೇಕು. ಫ್ಯಾಕ್ಟರೈಸೇಷನ್ ಮಾಡಿದಾಗ 143 ಯಾವ ಟೇಬಲ್ ಅಲ್ಲಿ ಹೋಗುತ್ತೆ ಅಂತ ನೋಡಬೇಕು. ಯಾವ ಟೇಬಲ್ ಅಲ್ಲಿ ಹೋಗುತ್ತೆ ಅಂತ ನೋಡಿ ಏನು ಮಾಡಬೇಕು ನೆಕ್ಸ್ಟ್ ನಾನು ವ್ಯಾಲ್ಯೂಸ್ ಬರೆದಾಗ ಇದು ಕರೆಕ್ಟಾಗಿ ಫ್ಯಾಕ್ಟರೈಸೇಷನ್ ಮಾಡೋಕ್ಕೆ ಇದು ಎಂಥ ನಂಬರ್ ಇದು ಪ್ರೈಮ್ ನಂಬರ್ ಆಗಿರೋದ್ರಿಂದ ನೀವು ಫಾರ್ಮುಲಾ ಮೆಥಡ್ ಯೂಸ್ ಮಾಡಬೇಕು. -b ಪ್ಲಸ್ ಆರ್ ಮೈನಸ್ ರೂಟ್ ಆನ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಈ ಫಾರ್ಮುಲಾ ಮೆಥಡ್ ಯೂಸ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಆನ್ಸರ್ 12 ಮತ್ತು 13 ಬರುತ್ತೆ. ಆದ್ರಿಂದ 12 ಮತ್ತು 13 ಅಂತಕ್ಕಂಥದ್ದೇನು 2 ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್. ಇದನ್ನ ವೆರಿಫೈ ಮಾಡಿ ನೋಡ್ರಿ. ವೆರಿಫೈ ಮಾಡಿ ನೋಡಿದಾಗ ಆ್ಯಡ್ ಮಾಡಿದ್ರೆ 12 ಸ್ಕ್ವೇರ್ ಮತ್ತು 13 ಸ್ಕ್ವೇರ್ ಆ್ಯಡ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ 290 ಬರುತ್ತೆ.
ನೆಕ್ಸ್ಟ್ ಲಾಸ್ಟ್ ಕ್ವಶನ್ 3 ಮಾರ್ಕ್ಸ್ ಅಲ್ಲಿ ಏನ್ ಕೇಳಿದ್ದಾರೆ ಅವರು, ಮೀನ್ ಕೇಳಿದ್ದಾರೆ. ಮೀನ್ ಕೇಳಿದಾಗ ನಾನು ಏನ್ ಮಾಡಬೇಕು, ಮಿಡ್ ಪಾಯಿಂಟ್ ಅನ್ನ ಕಂಡುಹಿಡ್ಕೋಬೇಕು. ಎಕ್ಸಾಮ್ ಅಲ್ಲಿ ತುಂಬಾ ಸಿಂಪಲ್ ಆಗಿರುತ್ತೆ ಇದು ಕ್ವಶನ್. ಫಸ್ಟ್ ಕಾಲಮ್ ಏನಿರುತ್ತೆ, ಕ್ಲಾಸ್ ಇಂಟರ್ವೆಲ್ ಇರುತ್ತೆ. ಕ್ಲಾಸ್ ಇಂಟರ್ವೆಲ್. ಸೆಕೆಂಡ್ ಕಾಲಮ್ ಏನು, ಫ್ರೀಕ್ವೆನ್ಸಿ. ಥರ್ಡ್ ಕಾಲಮ್ ಏನು, ಮಿಡ್ ಪಾಯಿಂಟ್ ಕಂಡುಹಿಡಬೇಕು. ಫಸ್ಟ್ 1 to 5, ನೆಕ್ಸ್ಟ್ 5 to 9, ಥರ್ಡ್ ಒನ್ 9 to 13, ನೆಕ್ಸ್ಟ್ 13 to 17, 17 to 21. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 4 3 5 7 1. 1 ಮತ್ತೆ 5ಗೆ ಮಿಡ್ ಪಾಯಿಂಟ್ ಕಂಡುಹಿಡಿದ್ರೆ 5 + 1 ಎಷ್ಟು, 6. 6 / 2 ಅಂದ್ರೆ ಎಷ್ಟು, 3 ಬರುತ್ತೆ. ನೆಕ್ಸ್ಟ್ 9 + 5 ಎಷ್ಟು, 14. 14/2 ಅಂದ್ರೆ ಎಷ್ಟು, 7. ಅದೇ ತರ ನೆಕ್ಸ್ಟ್ 11 ಮತ್ತೆ 15, ಆಮೇಲೆ ಎಷ್ಟು ಬರುತ್ತೆ, 19 ಬರುತ್ತೆ. ಇದೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೆ f(i) ಮತ್ತೆ x(i) ಅಂತ ಕರೀತಾರೆ. ಇದು ಆಡ್ ಮಾಡಿದ್ದಕ್ಕೆ ಸಮೇಷನ್ ಆಫ್ f(i) ಅಂತಾರೆ. 7 + 1 ಎಷ್ಟು, 8. 8 + 5 ಎಷ್ಟು, 13. 13 + 3 ಎಷ್ಟು, 16 + 1 ಎಷ್ಟು, ಇದು 20 ಬರುತ್ತೆ. n = ಎಷ್ಟು, 20. ನೀವು ಮಲ್ಟಿಪ್ಲೈ ಮಾಡಿದ್ರೆ 12, 21, 55, ನೆಕ್ಸ್ಟ್ ಎಷ್ಟು 105 ಮತ್ತೆ ಎಷ್ಟು 19 ಬರುತ್ತೆ. ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, 212 ಬರುತ್ತೆ. ನೀವು ಫಾರ್ಮುಲಾ ಹಾಕಿದ್ರೆ x bar = summation of f(i) xi / summation of f(i). ಮೀನ್ ಅಂದ್ರೆ ಏನು, ಸರಾಸರಿ ಕಂಡಿಡಿಯೋದು. ಕನ್ನಡ ಮೀಡಿಯಂನವ್ರಿಗೆ ಸರಾಸರಿ ಕಂಡಿಡಿಬೇಕಾದ್ರೆ ಫಸ್ಟ್ ವರ್ಗಾಂತರ ಇರುತ್ತೆ, ಆವೃತ್ತಿ ಇರುತ್ತೆ, ಮಧ್ಯಬಿಂದು ಕಂಡಿಡಿದು ಅವೆರಡನ್ನು ಗುಣಿಸಿ ಏನ್ ಮಾಡಬೇಕು, ಟೋಟಲ್ ಮಾಡಬೇಕು. 212 / 20 ಅಂದ್ರೆ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ, 10.6 ಬರುತ್ತೆ. ಇದು ಮೀನ್ ಕಂಡಿಡಿಯೋಕೆ ಕ್ವಶನ್. 3 ಮಾರ್ಕ್ಸ್ ಅಲ್ಲಿ ಎಷ್ಟು ಕ್ವಶನ್ ಇರುತ್ತೆ, 9 ಕ್ವಶನ್ ಇರುತ್ತೆ. 9ರಲ್ಲಿ ಒಂದು ಓಜು ಗ್ಯಾರಂಟಿ ಕೇಳ್ತಾರೆ, ಒಂದು ಥೇರಮ್ ಗ್ಯಾರಂಟಿ ಕೇಳ್ತಾರೆ, ಒಂದು ಮೀನ್ ಅಥವಾ ಮೋಡ್ ಕೇಳ್ತಾರೆ. ಅದು ಬಿಟ್ರೆ ಒಂದು ಟ್ರಿಗ್ನಾಮಿಟ್ರಿ ಲೆಕ್ಕ ಕೇಳಿರ್ತಾರೆ, ಇನ್ನೊಂದು ಕೋಆರ್ಡಿನೇಟ್ ಜಾಮಿಟ್ರಿ ಒಳಗೆ ಏರಿಯಾ ಆಫ್ ದ ಟ್ರಯಾಂಗಲ್ ಕೇಳ್ತಾರೆ. ಇದೇ ತರ ಆಗಿರೋದ್ರಿಂದ ನೀವು ಇದೇ ತರ ಲೆಕ್ಕಗಳನ್ನ ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ 5th ಮೇನ್ ಅಲ್ಲಿ 4 ಕ್ವಶನ್ ಇರುತ್ತೆ. 4 ಕ್ವಶನ್ ಅಲ್ಲಿ ಒಂದು ಕ್ವಶನ್ ಗ್ರಾಫ್ ಗ್ಯಾರಂಟಿ ಕೊಟ್ಟಿರ್ತಾರೆ, ಒಂದು ಕ್ವಶನ್ ಕನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಗ್ರಾಫ್ ಅನ್ನ ಗ್ರಾಫ್ ಶೀಟ್ ಅಲ್ಲೇ ಮಾಡಬೇಕು. ಗ್ರಾಫ್ ಲೆಕ್ಕ ಇರೋದೇನು, x + y = 5, 2x - y = ಎಷ್ಟು, 4. ಗ್ರಾಫ್ ಮಾಡ್ಬೇಕಾದ್ರೆ y = ಮಾಡ್ಕೊಳ್ರಿ. LHS ಅಲ್ಲಿ ಏನ್ ಬರಬೇಕು, y = 5 + x ಈ ಕಡೆ ಬಂದ್ರೆ -x. ಇದಕ್ಕೆ ಏನ್ ಮಾಡ್ಬೇಕು, ಒಂದು ಟೇಬಲ್ ಮಾಡ್ಕೋಬೇಕು. ಟೇಬಲ್ ಅಲ್ಲಿ ಮಿನಿಮಮ್ 3 ವ್ಯಾಲ್ಯೂಸ್ ಇದ್ರೆ ಸಾಕು, x ಮತ್ತೆ y. ಇಲ್ಲಿ ನಾನು 1 ಹಾಕಿದ್ರೆ ಎಷ್ಟು ಬರುತ್ತೆ, 5 ಅಲ್ಲಿ 1 ಹೋದ್ರೆ 4. 2 ಹಾಕಿದ್ರೆ ಎಷ್ಟು ಬರುತ್ತೆ, 3 ಬರುತ್ತೆ. 3 ಹಾಕಿದ್ರೆ ಎಷ್ಟು ಬರುತ್ತೆ, 2 ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಈಕ್ವೇಶನ್ 2x - y = 4, -y = 4 - 2x. ಸ್ಟಾರ್ಟಿಂಗ್ ಮೈನಸ್ ಇರಬಾರ್ದು, ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ y = -4 - +2x. ಇದಕ್ಕೇನು ಹಾಕ್ಬೇಕು, ಒಂದು ಟೇಬಲ್ ಹಾಕೋಬೇಕು. ಟೇಬಲ್ ಹಾಕಿ ಎಷ್ಟು ವ್ಯಾಲ್ಯೂಸ್ ಕಂಡುಹಿಡಬೇಕು, 3 ವ್ಯಾಲ್ಯೂಸ್ ಕಂಡುಹಿಡಿದ್ರೆ ಸಾಕು. 1 ಹಾಕಿದ್ರೆ -4 ಅಲ್ಲಿ 2 ಹೋದ್ರೆ ಎಷ್ಟು, -2 ಬರುತ್ತೆ. 2 ಹಾಕಿದ್ರೆ ಎಷ್ಟು ಬರುತ್ತೆ, 0 ಬರುತ್ತೆ. ನೆಕ್ಸ್ಟ್ 3 ಹಾಕಿದ್ರೆ ಎಷ್ಟು ಬರುತ್ತೆ, 2 ಬರುತ್ತೆ. ಆದ್ರಿಂದ ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ ಯಾವುದು, 3 ಮತ್ತೆ 2. ಇದಕ್ಕೆ ಮಾರ್ಕ್ಸ್ ಇರೋದ್ರಿಂದ ದ ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ ಆರ್ ಎಷ್ಟು ಬರಿಬೇಕು, 3 ಮತ್ತೆ 2 ಬರಿಬೇಕು. ನಿಮಗೆ ಗ್ರಾಫ್ ಅಲ್ಲಿ ಗೊತ್ತಿದೆ, ಒಂದು x ಆಕ್ಸಿಸ್ ಮತ್ತೆ ಒಂದು y ಆಕ್ಸಿಸ್. ನೀವು ಸೂಟಬಲ್ ಸ್ಕೇಲ್ ತಗೊಂಡು ಏನ್ ಮಾಡಬೇಕು, ಮಾರ್ಕ್ ಮಾಡಿದ್ರೆ ಎರಡು ಗ್ರಾಫ್ ಏನಾಗ್ತವೆ, ಇಂಟರ್ಸೆಕ್ಟ್ ಆಗ್ತವೆ. ಆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ಗೆ 3, 2 ಅಂತ ಬರೀತೀರಾ. ಇದು 34th ಕ್ವಶನ್. ನೆಕ್ಸ್ಟ್ 35ನೇ ಕ್ವಶನ್ ಏನಿದೆ, ಕನ್ಸ್ಟ್ರಕ್ಷನ್ ಇದೆ. ಕನ್ಸ್ಟ್ರಕ್ಷನ್ ಅಲ್ಲಿ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಕೇಳಿದ್ದಾರೆ. ಇದರಲ್ಲಿ ನೀವು ರೇಷಿಯೋ ನೋಡ್ಕೋಬೇಕು, 2/3 ಅಥವಾ 4/5 ಅಂತ ನೋಡ್ಕೊಂಡು ಮಾಡಿದ್ರೆ ಕರೆಕ್ಟ್ ಆಗಿ ಲೆಕ್ಕ ಬರುತ್ತೆ. ನೀವೇನ್ ಮಾಡ್ಬೇಕು, ಫಸ್ಟ್ AB ಎಷ್ಟು ಬರ್ಕೊಂತೀರಾ, 6 ಸೆಂಟಿಮೀಟರ್ ಹಾಕೋಬೇಕು. AB 6 ಹಾಕಬೇಕು. AC ಎಷ್ಟು ಹಾಕಬೇಕು, 4.5 ಹಾಕಬೇಕು. ನೀವು ಕೈವಾರ ತಗೊಂಡೆ ಕಟ್ ಮಾಡಬೇಕು. ಈ ಕಡೆಯಿಂದ ಎಷ್ಟಕ್ಕೆ ಕಟ್ ಮಾಡಬೇಕು, 4ಗೆ ಕಟ್ ಮಾಡಬೇಕು. ಇದು ಯಾವ್ದು ತಗೊಂಡಿದ್ದೀರಾ, ABC ತಗೊಂಡಿದ್ದೀರಾ. ABC ತಗೊಂಡು ಮೆಜರ್ಮೆಂಟ್ ಬರೀರಿ. AB ಎಷ್ಟು 6,
ಎ ಸಿ ಎಷ್ಟು 4.5, ಬಿ ಸಿ ಎಷ್ಟು 4 ಸೆಂಟಿಮೀಟರ್. ಬರೆದ್ಮೇಲೆ ಒಂದು ಅಕ್ಯೂಟ್ ಆಂಗಲ್ ಮಾಡ್ಕೊಳ್ರಿ, ತುಂಬಾ ಹತ್ರದಲ್ಲಿ ಮಾಡ್ಕೋಬೇಕು. ಮಾಡ್ಕೊಂಡು ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 2/3 ಕೊಟ್ಟಿದ್ದಾರೆ, ರೇಷಿಯೋ 2/3 ಕೊಟ್ಟಿದ್ದಾರೆ. ಜಾಸ್ತಿ ಇರೋದು 1 ಸೆಂಟಿಮೀಟರ್ಗೆ ಏನ್ ಮಾಡಬೇಕು, ಡಿವೈಡ್ ಮಾಡಬೇಕು. ಡಿವೈಡ್ ಮಾಡ್ಬಿಟ್ಟು ಏನ್ ಮಾಡ್ತೀರಾ, ಫಸ್ಟಿಗೆ 2/3 ಇದ್ದಾಗ 3ನ ಇದಕ್ಕೆ ಜಾಯಿನ್ ಮಾಡ್ಕೊಂತೀರಾ. ನೆಕ್ಸ್ಟ್ 2 ಜಾಯಿನ್ ಮಾಡಿ ಇದನ್ನ ಏನ್ ಮಾಡಬೇಕು, ಕರೆಕ್ಟ್ ಆಗಿ ಪ್ಯಾರಲಲ್ ಬರಂಗೆ ನೀವು ಎಕ್ಸಾಮ್ ಅಲ್ಲಿ ತೋರಿಸ್ಬೇಕು. ಇದಕ್ಕೆ ಜಸ್ಟಿಫಿಕೇಶನ್ ಬರೆಯಂಗಿಲ್ಲ, ಸ್ಟೆಪ್ಸ್ ಅನ್ನು ಬರೆಯಂಗಿಲ್ಲ. ನೆಕ್ಸ್ಟ್ 36th ಕ್ವಶನ್. ಅದು ಕ್ವಶನ್ ಎ ಪಿ ಮೇಲೆ ಇದೆ. ಎ ಪಿ ಮೇಲೆ ಇದ್ದಾಗ ಯಾವ ತರ ಇದೆ ಅದೇ ತರಾನೇ ನೀವು ಹಾಕ್ತಾ ಹೋಗ್ಬೇಕು. ದ ಥರ್ಡ್ ಟರ್ಮ್ ಆಫ್ ಎನ್ ಎ ಪಿ ಈಸ್ 8 ಅಂದ್ರೆ A3 ಇಸ್ ಈಕ್ವಲ್ ಟು ಎಷ್ಟು ಬರೀತೀರಾ, 8 ಬರೀತೀರಾ. ನೆಕ್ಸ್ಟ್ ದ 9th ಟರ್ಮ್ ಎಕ್ಸೀಡ್ಸ್ 3 times ದ ಥರ್ಡ್ ಟರ್ಮ್ ಬೈ 2 ಅಂದ್ರೆ 9th ಟರ್ಮ್ ಅಂದ್ರೆ A9 ಮೈನಸ್ ಎಕ್ಸೀಡ್ಸ್ ಅಂದ್ರೆ ಮೈನಸ್ ಹಾಕ್ರಿ. 3 ಟರ್ಮ್ಸ್ ದ ಥರ್ಡ್ ಟರ್ಮ್ is equal to ಎಷ್ಟು 2, that is equal to A9 minus 3 into A3 ವ್ಯಾಲ್ಯೂ ಎಷ್ಟಿದೆ 8 ಇದೆ, is equal to ಎಷ್ಟು 2. A9 minus 24 is equal to ಎಷ್ಟು 2 ಆಗುತ್ತೆ. ನಮಗೆ ಅವ್ರು ಏನ್ ಕೇಳಿದ್ದಾರೆ, S19 ವ್ಯಾಲ್ಯೂ ಕೇಳಿದ್ದಾರೆ. S19 ವ್ಯಾಲ್ಯೂ ಕೇಳಿದ್ದಾರೆ. ಈಕ್ವೇಶನ್ ಯಾವ ತರ ಬರುತ್ತೆ ಅಂದ್ರೆ, ಮೊದಲನೇದು A3 is equal to 8 ಅಂದ್ರೆ A plus 2D is equal to ಎಷ್ಟಾಗುತ್ತೆ 8 ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಈಕ್ವೇಶನ್ A9 ಅಂದ್ರೆ A plus 8D minus 24 is equal to ಎಷ್ಟು 2. A plus 8D is equal to minus 24 ಈ ಕಡೆ ಬಂದ್ರೆ ಪ್ಲಸ್ 24 ಆಗಿ ಎಷ್ಟಾಗುತ್ತೆ 26 ಆಗುತ್ತೆ. ಇದು ಫಸ್ಟ್ ಈಕ್ವೇಶನ್, ಇದು ಸೆಕೆಂಡ್ ಈಕ್ವೇಶನ್. ನೀವು ಕ್ವಶನ್ ಓದ್ಕೊಂಡು ಲೈನ್ ಪ್ರಕಾರ ಏನ್ ಮಾಡ್ತಾ ಹೋಗ್ಬೇಕು, ಈಕ್ವೇಶನ್ ಅನ್ನ ಬರ್ಕೋಬೇಕು. ದ ಥರ್ಡ್ ಟರ್ಮ್ ಅಂದ್ರೆ A3 is equal to 8. 9th ಟರ್ಮ್ ಎಕ್ಸೀಡ್ಸ್ ದ ಥರ್ಡ್ ಟರ್ಮ್ ಬೈ 3 is equal to ಎಷ್ಟು 2 ಅಂದ್ರೆ A9 minus 3 into A3 is equal to ಎಷ್ಟು 2. A3 ವ್ಯಾಲ್ಯೂ ಎಷ್ಟಿದೆ 8 ಇದೆ. 8 3s ಎಷ್ಟು 24. A9 minus 24 is equal to 2 ಬರುತ್ತೆ. ನನಗೆ 19th ಟರ್ಮ್ ಕೇಳಿದ್ದಾರೆ, ಆದ್ರಿಂದ S19 is equal to ಎಷ್ಟು ಕ್ವಶನ್ ಮಾರ್ಕ್ ಹಾಕಿರ್ತೀರಾ. ಫಸ್ಟ್ ಈಕ್ವೇಶನ್ಗೆ A plus 2D is equal to ಎಷ್ಟು 8. ಸೆಕೆಂಡ್ ಕ್ವಶನ್ A plus A9 ಅಂದ್ರೆ A plus 8D minus 24 is equal to 2. ಅವಾಗ A plus 8D is equal to ಎಷ್ಟು 26. ಫಸ್ಟ್ ಈಕ್ವೇಶನ್ ಏನು A plus 2D is equal to 8. ಸೆಕೆಂಡ್ ಈಕ್ವೇಶನ್ A plus 8D is equal to ಎಷ್ಟು 26. ನೀವು ಮೈನಸ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ಕೊಂಡ್ರೆ 6D is equal to minus 6D is equal to minus 26 ಅಲ್ಲಿ 8 ಹೋದ್ರೆ ಎಷ್ಟು ಉಳಿಯುತ್ತೆ 18 ಉಳಿಯುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ D is equal to ಎಷ್ಟು ಬರುತ್ತೆ 3 ಬರುತ್ತೆ. D is equal to 3 ಬರುತ್ತೆ. ಯಾವ್ದಾದ್ರು ಈಕ್ವೇಶನ್ ಅಲ್ಲಿ D ವ್ಯಾಲ್ಯೂ ಹಾಕಿದ್ರೆ A plus 2D is equal to ಎಷ್ಟು 8. A is equal to ಅವಾಗ D ಗೆ ಎಷ್ಟು ಹಾಕ್ತೀರಾ ನೀವು 3 ಹಾಕ್ತೀರಾ. 3 2s 6 ಪ್ಲಸ್ 6 ಈ ಕಡೆಗೆ ಹೋದ್ರೆ ಮೈನಸ್ 6. 8 ಅಲ್ಲಿ 6 ಹೋದ್ರೆ ಎಷ್ಟು 2 ಬರುತ್ತೆ. A is equal to 2, D is equal to 3 ಆಗಿರೋದ್ರಿಂದ ನೀವು ಫಾರ್ಮುಲಾ ಹಾಕಿದ್ರೆ SN ಫಾರ್ಮುಲಾ ಹಾಕಿದಾಗ ಏನಾಗುತ್ತೆ, SN is equal to n/2 into 2A plus n minus 1 into D. ದಟ್ ಈಸ್ ಈಕ್ವಲ್ ಟು ಎಷ್ಟು ಟರ್ಮ್ ಕೇಳಿದ್ದಾರೆ 19 ಕೇಳಿದ್ದಾರೆ. 19 divided by 2 into A ಅಂದ್ರೆ ಎಷ್ಟು 2 ಪ್ಲಸ್ n ಅಂದ್ರೆ 19 minus 1, D ಅಂದ್ರೆ ಎಷ್ಟು 3. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ 551 ಬರುತ್ತೆ. ಆದ್ರಿಂದ S19 ವ್ಯಾಲ್ಯೂ ಎಷ್ಟು 551. ಲಾಸ್ಟ್ ಕ್ವಶನ್ ಅಂದ್ರೆ ನಾನು ಥೇರಮ್ ಅನ್ನ ತೋರ್ಸಕ್ ಹೋಗಲ್ಲ. ಥೇರಮ್ ನಿಮಗೆ ಗೊತ್ತಿರೋದೆ, ಪ್ರತಿ ಸಲ ಪೈಥಾಗರಸ್ ಥೇರಮ್ಮೇ ಕೊಟ್ಟಿರೋದು. ಪೈಥಾಗರಸ್ ಥೇರಮ್ ಅಲ್ಲಿ ಸ್ಟೇಟ್ಮೆಂಟ್ ಬರೆಯಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ 1 ಮಾರ್ಕ್ಸ್ ಇರುತ್ತೆ. ಫಿಗರ್ ಬರ್ದು ಗಿವನ್ ಡಾಟಾ ಟು ಪ್ರೂವ್ ಬರ್ದು ಪ್ರೂಫ್ ಬರೆದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ 4 ಮಾರ್ಕ್ಸ್ ಬರುತ್ತೆ. ಆದ್ರಿಂದ ಇದು 5 ಮಾರ್ಕ್ಸ್ಗೆ ಇರೋ ಕ್ವಶನ್ ಆಗಿರೋದ್ರಿಂದ 100% ನೀವು ಕಲೀಲೇಬೇಕು. ಲಾಸ್ಟ್ ಕ್ವಶನ್ ತೋರಿಸ್ತೀನಿ. 37th ಕ್ವಶನ್ ಅಲ್ಲಿ 2 ಫಿಗರ್ ಇದೆ. ಇಲ್ಲಿ ಒಂದು ಸಿಲಿಂಡರ್ ಕೊಟ್ಟಿದ್ದಾರೆ, ಸಿಲಿಂಡರ್ ಮೇಲೆ ಇನ್ನೊಂದೇನಿದೆ ಕೋನ್ ಇದೆ. ಸಿಲಿಂಡರ್ ಮೇಲೆ ಏನಿದೆ ಕೋನ್ ಇದೆ. ನೀವು ಎಕ್ಸಾಮ್ ಅಲ್ಲಿ ರಫ್ ಫಿಗರ್ ಹಾಕೋಬೇಕು. ಟೋಟಲ್ ಹೈಟ್ ಎಷ್ಟಿದೆ ಇಲ್ಲಿ 12 ಇದೆ. H is equal to ಎಷ್ಟು ಟೋಟಲ್ ಹೈಟ್ 12 ಇದೆ. ಫಸ್ಟ್ ಸಿಲಿಂಡರ್ ಬರ್ಕೊಳ್ರಿ.
ಸಿಲಿಂಡರ್ ಇಂದು ಹೈಟ್ ಅಂದ್ರೆ h ಬರ್ಕೊಳ್ರಿ, ಎಷ್ಟು ಬರೀತೀರಾ? 12 ಬರೀತೀರಾ. ನೆಕ್ಸ್ಟ್ ಡಯಾಮೀಟರ್ ಕೊಟ್ಟಿದ್ದಾರೆ, d ಇಸ್ ಈಕ್ವಲ್ ಟು 3 ಆದ್ರೆ r ಇಸ್ ಈಕ್ವಲ್ ಟು ಎಷ್ಟು? 1.5 ಆಗುತ್ತೆ. ಕೋನಿಗೆ ಬಂದಾಗ h ಇಸ್ ಈಕ್ವಲ್ ಟು ಎಷ್ಟು ಬರ್ಕೋಬೇಕು? 2 ಬರ್ಕೋಬೇಕು. ಇಲ್ಲಿ ನಮಗೆ ಏನ್ ಕೇಳಿದ್ದಾರೆ? ಪೂರಾ ವಾಲ್ಯೂಮ್ ಆಫ್ ದ ಏರ್ ಕಂಟೇನ್ ಇನ್ ದ ಮಾಡಲ್. ಪೂರಾ ಮಾಡಲ್ ಇಂದ ಅಂದ್ರೆ ಸಿಲಿಂಡರು ಬರಬೇಕು, ಕೋನು ಬರಬೇಕು, ಎರಡರದ್ದು ಕೇಳಿರೋದ್ರಿಂದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ದ, ಎಷ್ಟು ಕೋನ್ ಇದೆ ಇಲ್ಲಿ? ಮೇಲ್ಗಡೆಗೊಂದಿದೆ ಮತ್ತೆ ಕೆಳಗಡೆಗೊಂದಿದೆ ಅಂದಾಗ 2 ಕೋನ್ಸ್ ಅಂತ ಬರಿಬೇಕು. ವಾಲ್ಯೂಮ್ ಆಫ್ ದ 2 ಕೋನ್ಸ್ ಅಂತ ಬರಿಬೇಕು. ವಾಲ್ಯೂಮ್ ಆಫ್ ದ ಸಿಲಿಂಡರ್ πr² h ಪ್ಲಸ್ 2 ಇಂಟು ವಾಲ್ಯೂಮ್ ಆಫ್ ದ ಕೋನ್ ಏನು? 1/3 πr² h. ಒಂದು ಕ್ಯಾಪಿಟಲ್ ಲೆಟರ್ ಬರೀರಿ, ಒಂದು ಸ್ಮಾಲ್ ಲೆಟರ್ ಬರೀರಿ. πr² h ಪ್ಲಸ್ 2/3 πr² h. ಕಾಮನ್ ಯಾವ್ದು ತೆಗಿಬಹುದು? ಎರಡರದ್ದು ರೇಡಿಯಸ್ ಸೇಮ್ ಇರೋದ್ರಿಂದ r ಹೊರಗಡೆ ಬರುತ್ತೆ, ಪೈ ಹೊರಗಡೆ ಬರುತ್ತೆ. ಆದ್ರಿಂದ πr² ತೆಗೆದ್ರೆ ಒಳಗಡೆಗೆ ಏನು ಉಳಿಯುತ್ತೆ? h ಪ್ಲಸ್ 2/3 h ಉಳಿಯುತ್ತೆ. ದಟ್ ಈಸ್ ಈಕ್ವಲ್ ಟು, ನೀವು h ಅಂದ್ರೆ ಎಷ್ಟು ಬರ್ಕೋಬೇಕು? 22/7 ಇಂಟು r ಅಂದ್ರೆ ಎಷ್ಟು? 1.5 ವರ ಬರ್ಕೋಬಹುದು ಅಥವಾ 3/2 ಆದ್ರೂ ಬರ್ಕೋಬಹುದು. ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಅಂದ್ರೆ 3/2 ಇಂಟು 3/2 ಬರೀತೀರಾ. ನೆಕ್ಸ್ಟ್ ಇಲ್ಲಿ ಕ್ಯಾಪಿಟಲ್ ಲೆಟರ್ h ಅಂದ್ರೆ ಎಷ್ಟಿದೆ? 12 ಇದೆ. 12 ಪ್ಲಸ್ 2/3 ಇಂಟು h ಅಂದ್ರೆ 2 ಪ್ಲಸ್ 2 ಅಂದ್ರೆ 4. 12 ಅಲ್ಲಿ 2 ಪ್ಲಸ್ 2 ಅಂದ್ರೆ ಇಲ್ಲಿದೊಂದು 2, ಇಲ್ಲಿದೊಂದು 2 ಅಂದ್ರೆ ಎಷ್ಟಾಗುತ್ತೆ? 4 ಹೋದ್ರೆ 12 ಅಲ್ಲಿ 4 ಹೋದ್ರೆ ಎಷ್ಟು ಉಳಿಯುತ್ತೆ? 8 ಉಳಿಯುತ್ತೆ. ಆದ್ರಿಂದ h ಇಸ್ ಈಕ್ವಲ್ ಟು ಎಷ್ಟು ತಗೋಬೇಕು ನಾನು? 8 ತಗೋಬೇಕು. h ಇಸ್ ಈಕ್ವಲ್ ಟು 8 ತಗೊಂಡಾಗ ಏನಾಗುತ್ತೆ? ಈ ಕಡೆ ಬರ್ತೀನಿ ನೋಡ್ರಿ, 22/7 ಇಂಟು 3/2 ಇಂಟು 3/2 ಇಂಟು h ಅಂದ್ರೆ ಎಷ್ಟು? 12 ಪ್ಲಸ್ 2/3 ಇಂಟು ಸ್ಮಾಲ್ ಲೆಟರ್ h ಅಂದ್ರೆ ಎಷ್ಟು? 8. ಇದು ಹೆಂಗ್ ಬಂದಿದೆ? 8 ಹೆಂಗ್ ಬಂದಿದೆ? h ಇಸ್ ಈಕ್ವಲ್ ಟು 12 ಮೈನಸ್ 4 ಇಸ್ ಈಕ್ವಲ್ ಟು ಎಷ್ಟು? 8 ಬಂದಿದೆ. ಇದನ್ನ ನೀವು ಪೂರಾ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ? 66 ಸೆಂಟಿಮೀಟರ್ ಕ್ಯೂಬ್. ಆದ್ರಿಂದ ವಾಲ್ಯೂಮ್ ಕಂಟೇನ್ ಇನ್ ದ ಏರ್ ಇಸ್ ಈಕ್ವಲ್ ಟು ಎಷ್ಟು? 66 ಬರುತ್ತೆ. ಇಲ್ಲಿ ಪೂರಾ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ 22/7 ಇಂಟು 3/2 ಇಂಟು 3/2 ಅಂದ್ರೆ ಎಷ್ಟು? 9/4 ಇಂಟು ದ ಬ್ರಾಕೆಟ್ 12 ಪ್ಲಸ್ 8 2s ಎಷ್ಟು? 16 ಡಿವೈಡೆಡ್ ಬೈ 3. ದಟ್ ಈಸ್ ಈಕ್ವಲ್ ಟು 22/7 ಇಂಟು 9/4 ಇಂಟು 3 LCM ತೆಗೆದ್ರೆ 3 1s 3, 12 3s 36 ಪ್ಲಸ್ 16. ಇದು ಪೂರಾ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ? 66 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಆದ್ರಿಂದ ವಾಲ್ಯೂಮ್ ಎಷ್ಟಿರುತ್ತೆ ಅದರೊಳಗೆ? 66 ಸೆಂಟಿಮೀಟರ್ ಕ್ಯೂಬ್ ಇರುತ್ತೆ. ಇಲ್ಲಿಗೆ ಕಂಪ್ಲೀಟ್ ಆಗಿ ಕ್ವಶನ್ ಪೇಪರ್ ಹೇಳಿದ್ದೀನಿ. ಇದೇ ತರನೇ ಇನ್ನೂ 2 ಎಕ್ಸಾಮ್ ಇದೇ ಪ್ಯಾಟ್ರನ್ ಅಲ್ಲೇ ಇರುತ್ತೆ. 2 ಮಾರ್ಕ್ಸ್ ಅಲ್ಲಿ ಯಾವ್ದು ಬರುತ್ತೆ, 3 ಮಾರ್ಕ್ಸ್ ಅಲ್ಲಿ ಯಾವ್ದು ಬರುತ್ತೆ, 4 ಮಾರ್ಕ್ಸ್ ಅಲ್ಲಿ ಯಾವ್ದು ಬರುತ್ತೆ, ಮತ್ತೆ ಯಾವ್ಯಾವ ಥಿಯರಮ್ ಕಲಿಬೇಕು ಅಂತ ನಿಮಗೆ ಗೊತ್ತಿದೆ. ಅಷ್ಟನ್ನು ಕರೆಕ್ಟ್ ಆಗಿ ಕಲಿತು ನೆಕ್ಸ್ಟ್ ಎಕ್ಸಾಮ್ ಅನ್ನು ಏನ್ ಮಾಡ್ಬೇಕು? ನೀವು ತುಂಬಾ ಚೆನ್ನಾಗಿ ಮಾಡ್ಬೇಕು. ಕರೆಕ್ಟ್ ಆಗಿ ಸ್ಕ್ಯಾನ್ ಮಾಡಿ ಹಾಕ್ರಿ. ಒಬ್ಬೊಬ್ರದ್ದು ನೋಡಿದ್ರೆ ಗೊತ್ತಾಗುತ್ತೆ ನನಗೆ, ಗ್ರಾಫ್ ಶೀಟ್ ಅಲ್ಲಿ ಮಾಡಿರಲ್ಲ, ನೀವು ಹಾಳಲ್ಲೇ ಮಾಡಿರ್ತೀರಾ. ಹಂಗೆ ಮಾಡಿದ್ರೆ ಅದು ವ್ಯಾಲ್ಯೂಯೇಷನ್ ಆಗಲ್ಲ. ಗ್ರಾಫ್ ಲೆಕ್ಕ ಏನಿದೆಯಲ್ಲ ಅದನ್ನ ನೀವು ಗ್ರಾಫ್ ಹಾಳಲ್ಲೇ ಮಾಡಬೇಕು. ಅರ್ಥ ಆಗ್ತಾ ಇದೆನಾ? ನೆಕ್ಸ್ಟ್ ಎಕ್ಸಾಮ್ ಅನ್ನ ಚೆನ್ನಾಗಿ ಬರೀರಿ. ಥ್ಯಾಂಕ್ ಯು.